ಕಳೆದ ವಾರ ಒಂದು ಹೊಸ ಸರಣಿಯನ್ನು ನಾನು ಪ್ರಾರಂಭಿಸಿದೆ. ಐಡೆಂಟಿಫೈಯಿಂಗ್ ಯುವರ್ ಐಡೆಂಟಿಟಿ ಇನ್ ಕ್ರೈಸ್ಟ್ ಜೀಸಸ್ ಅಂತ. ನಿಮ್ಮ ನಿಜವಾದ ಗುರುತಿಸುವಿಕೆಯನ್ನು ಗುರುತಿಸಿಕೊಳ್ಳುವಂಥದ್ದು, ನಾವು ಕ್ರಿಸ್ತನಲ್ಲಿ ಯಾರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಇದನ್ನು ನೀವು ಕ್ಲಿಯರಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಇದು ನಿಮ್ಮನ್ನು ನೀವೇ ನೋಡಿಕೊಳ್ಳುವ ರೀತಿ ಬದಲಾವಣೆ ಆಗುತ್ತೆ. ನೀವು ಲೋಕವನ್ನು ನೋಡುವ ರೀತಿ ಬದಲಾವಣೆ ಆಗುತ್ತೆ, ಪಾಪವನ್ನು ನೋಡುವ ರೀತಿ ಬದಲಾವಣೆ ಆಗುತ್ತೆ. ಒಂದು ಕ್ರೈಸ್ತವ ಜೀವಿತದಲ್ಲಿ ನಿಜವಾಗ್ಲೂ ಬೆಳೀಬೇಕಂದ್ರೆ, ನಾವು ಜಯಶೀಲವಾದ ಕ್ರೈಸ್ತವ ಜೀವಿತವನ್ನು ಜಯಿಸಬೇಕಂದ್ರೆ, ನಿಜವಾದ ರೂಪಾಂತರವನ್ನು ನಮ್ಮ ಜೀವಿತ ಅನುಭವಿಸ್ಬೇಕಂದ್ರೆ ಈ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಸಾಧ್ಯನೇ ಇಲ್ಲ. ವೆರಿ ಬೇಸಿಕ್. ಕೆಲವೊಮ್ಮೆ ವಿಷಯಗಳನ್ನ ಮತ್ತೆ ಮತ್ತೆ ಕಲಿಬೇಕಾಗತ್ತೆ. ಸಮ್ಟೈಮ್ಸ್ ಯು ಹ್ಯಾವ್ ಟು ಲರ್ನ್, ಸಮ್ಟೈಮ್ಸ್ ಯು ಹ್ಯಾವ್ ಟು ರೀಲರ್ನ್, ಸಮ್ಟೈಮ್ಸ್ ಯು ಹ್ಯಾವ್ ಟು ಅನ್ಲರ್ನ್. ಇವೆಲ್ಲ ಕೂಡ ಲರ್ನಿಂಗ್ ಭಾಗಗಳಾಗಿರ್ತವೆ. ಹಾಲೆಲೂಯಾ. ಕೆಲವೊಮ್ಮೆ ಕಲಿಬೇಕಾಗುತ್ತೆ, ಕೆಲವೊಮ್ಮೆ ಕಲ್ತಿರೋದನ್ನೇ ಮತ್ತೆ ಕಲಿಬೇಕಾಗತ್ತೆ, ಕೆಲವೊಮ್ಮೆ ತಪ್ಪಾಗಿ ಕಲಿತಿರೋದನ್ನೆಲ್ಲ ಮರಿಬೇಕಾಗತ್ತೆ. ಈ ಮೂರಲ್ಲಿ ಯಾವುದು ಗೊತ್ತಾ ತುಂಬ ಕಷ್ಟ? ಅನ್ಲರ್ನಿಂಗ್. ಏನೇನೋ ಕಲ್ತ್ಕೊಂಡು ಏನೇನೋ ಕೇಳ್ಕೊಂಡು ಏನೇನೋ ಬಳ್ಕೊಂಡ್ಬಿಟ್ಟಿರ್ತೇವೆ, ಅದನ್ನು ಮತ್ತೆ ನಾವು ಅನ್ಲರ್ನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇವತ್ತು ಕೆಲವು ಅಂಥ ಅನುಭವ ನಮ್ಗೆ ಆಗುತ್ತೆ ನೋಡಿ. ಓಕೆ, ಕೆಲವೊಂದು ವಿಷಯಗಳನ್ನು ನೀವು ಅನ್ಲರ್ನ್ ಮಾಡ್ಕೊಳ್ಬೇಕಾಗತ್ತೆ. ನಾವು ನಮ್ಮ ಜೀವಿತವನ್ನು ದೇವರು ನಮ್ಮನ್ನು ಯಾವ ರೀತಿಯಾಗಿ ಕಾಣ್ತಾರೋ ಅದನ್ನು ಆ ರೀತಿಯಾಗಿ ನಮ್ಮನ್ನು ನಾವೇ ನೋಡ್ಕೊಳ್ಬೇಕಾಗಿದೆ. ಅನೇಕ ಸಾರಿ ನಿಮ್ಮ ಜೀವಿತದ ಬಗ್ಗೆ ನೀವೇನು ಅಂದ್ಕೊಳ್ತಾ ಇದ್ರೆ ಗೊತ್ತಿಲ್ಲ, ಇಲ್ಲಿ ಕುಳಿತುಕೊಂಡು ನಿಮ್ಮ ಮನಸ್ಸಲ್ಲಿ ನಿಮಗಿರುವ ಅಭಿಪ್ರಾಯ ಏನು, ನಿಮ್ಮ ಬಗ್ಗೆ ಬೇರೆ ಅಂದ್ಕೊಳ್ತಾ ಇದ್ದಾರೋ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಡೋಣ. ಒಳ್ಳೆಯದೋ ಕೆಟ್ಟದೋ ಎಲ್ಲರಿಗೂ ನಮ್ಮ ಬಗ್ಗೆ ಎಲ್ಲರಿಗೂ ಕೂಡ ಅಭಿಪ್ರಾಯ ಇದೆ. ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಅಭಿಪ್ರಾಯ ಇದೆ, ಅದೇನೇ ಆಗಿರಲಿ. ನನ್ನ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ, ಎಸ್ ಅನ್ನೋ. ಸೊ ನಿಮ್ಮ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಅಭಿಪ್ರಾಯ ಇದೆ, ಅವೆರಡನ್ನು ಪಕ್ಕಕ್ಕೆ ಇಡೋಣ ನಾವು. ನಿಮ್ಮ ಬಗ್ಗೆ ನಿಮಗಿರೋ ಅಭಿಪ್ರಾಯ ಏನು, ನಿಮ್ಮನ್ನು ಕುರಿತು ಏನು ಅಂದ್ಕೊಳ್ತಾ ಇದ್ದೀರಾ? ಒಂದು ವೇಳೆ ನಿಮ್ಮನ್ನು ಕುರಿತು ನೀವು ನಿಮ್ಗೆ ಆಗಿರುವ ಅನುಭವಗಳ ದೆಸೆಯಿಂದ ಅಥವಾ ಬೇರೆ ಬೇರೆ ಕಾರಣದಿಂದ ನಿಮ್ಮ ಬಗ್ಗೆ ನೀವು ಏನು ಯೋಚನೆ ಮಾಡ್ಕೊಳ್ತಿದ್ದೀರಾ? ನಾನು ಯಾವುದಕ್ಕೆ ಪ್ರಯೋಜನಕ್ಕೆ ಬಾರದವನು, ನಾನು ಬಡವನು, ನಾನು ಮೂರ್ಖನು, ನಾನು ಧೂಳು, ನಾನು ಕಸ, ನಾನು ಇನ್ನೇನು ಕ್ರಿಮಿ ಕೀಟ, ಏನು ಅನ್ಕೊಳ್ಳಿ, ನಾನು ಸೋತೋಗಿದ್ದೆ ನನ್ನ ಜೀವನದಲ್ಲಿ, ಪ್ರಯೋಜನಕ್ಕೆ ಬಾರದವನು. ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ತಾ ಇದ್ದರೆ, ನೀವು ಮಾತನಾಡುವ ಮಾತುಗಳು ಆ ರೀತಿಯಾಗಿರ್ತವೆ, ನೀವು ವರ್ತಿಸುವ ರೀತಿಯಾಗಿರ್ತದೆ. ಕೊನೆಗೆ ನಿಮ್ಮ ಜೀವಿತ ನೀವು ಏನು ಅಂದ್ಕೊಳ್ತಾ ಇದ್ದೀರೋ ಅದೇ ಆಗುತ್ತೆ. ಯಾವಾಗ ನಿಮ್ಮ ಜೀವಿತವನ್ನು ದೇವರು ನಿಮ್ಮ ಕುರಿತು ಹೇಗೆ ನೋಡ್ತಾ ಇದ್ದಾರೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ನಿಮಿಷ ಜನರು ನಿಮ್ಮ ಕುರಿತು ಏನು ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಂತ ಪಕ್ಕಕ್ಕೆ ಇಡೋಣ. ಆದರೆ ಒಂದು ನಿಮಿಷ ನಾವೆಲ್ಲರೂ ಕೂಡ ನನ್ನನ್ನು ಕುರಿತು ನನ್ನ ದೇವರು ಏನು ಯೋಚನೆ ಮಾಡ್ತಾ ಇದ್ದಾರೆ. ದಟ್ ಈಸ್ ವಾಟ್ ಅಬೌಟ್ ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ಇನ್ ದ ಐಡೆಂಟಿಟಿ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನೊಟ್ಟಿಗೆ ನಿಮ್ಮನ್ನು ಗುರುತಿಸ್ಕೊಳ್ಳೋದಂದರೆ ದೇವರು ನಿಮ್ಮನ್ನು ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೆ. ಎಜ್ಜರನ್ನ ಕಲಿಯೋಕ್ಕೆ ಬಯಸ್ತೀರಾ? ನನ್ನನ್ನು ದೇವರು ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ. ಯಾವಾಗ ನಿಮ್ಮನ್ನು ನೀವು ದೇವರು ಕಾಣುವ ರೀತಿ ಕಾಣ್ಕೊಳ್ತೀರೋ, ನೋಡ್ಕೊಳ್ತೀರೋ, ದ್ಯಾಟ್ ವಿಲ್ ಲಿಬರೇಟ್ ಯುವರ್ ಲೈಫ್. ನಿಮ್ಮ ಜೀವಿತವನ್ನು ಅದು ಬಿಡುಗಡೆಗೊಳಿಸುವ ವಿಷಯವಾಗಿದೆ. ಸೊ ಈ ಒಂದು ಸರಣಿಯ ಮುಖ್ಯ ಉದ್ದೇಶ, ಮುಖ್ಯ ಅಂಶ, ಇದರಿಂದ ನಾನು ಏನು ಎದುರು ನೋಡ್ತಾ ಇದ್ದೇನೆ ಅಂದರೆ, ದೇವರು ನನ್ನನ್ನು ನೋಡುವ ರೀತಿಯಲ್ಲಿ ನನ್ನನ್ನು ನಾನು ನೋಡ್ಕೊಳ್ಬೇಕು. ನಿಜವಾದ ರೂಪಾಂತರ ಪ್ರಾರಂಭವಾಗುವುದು ಆ ಒಂದು ವಿಷಯದಿಂದ. ಹಾಲೆಲೂಯಾ. ಕಳೆದ ವಾರದಲ್ಲಿ ನಾವು ಯಾವ ರೀತಿಯಾಗಿ ಈ ಲೋಕದಲ್ಲಿ ಹುಟ್ಟಿದಾಗ ಆದಾಮನಲ್ಲಿ ಹುಟ್ಟಿದೆವು ಎಂಬುದಾಗಿ ನೋಡಿದ್ವಿ, ನೆನಪಿದೆಯಾ? ಆದಾಮನಲ್ಲಿ ಹುಟ್ಟಿದ ಕಾರಣದಿಂದ ಆದಾಮನಲ್ಲಿ ಏನಿತ್ತೋ ಅದೆಲ್ಲ ನಮಗೂ ಬಂತು. ಆದಾಮನಲ್ಲಿ ಏನಿತ್ತು? ಪಾಪ, ಶಾಪ, ತಿರಸ್ಕಾರ, ಬಡತನ, ನಾಚಿಕೆ, ಅವಮಾನ, ಸೋಲು, ನಾವೆಲ್ಲರೂ ಕೂಡ ಲೋಕದಲ್ಲಿ ಆದಾಮನಲ್ಲಿ ಹುಟ್ಟಿದ ಕಾರಣದಿಂದ ಅವೆಲ್ಲ ಕೂಡ ನಾವು ಪಡ್ಕೊಂಡು ಈ ಲೋಕಕ್ಕೆ ಬಂದ್ವಿ. ನಾವು ಯೇಸುವನ್ನು ನಂಬಿದಾಗ, ಯೇಸುವನ್ನು ನಮ್ಮ ರಕ್ಷಕನಾಗಿ ಸ್ವೀಕರಿಸಿದಾಗ ಒಂದು ಭಾಳ ಅದ್ಭುತವಾದ ವಿಷಯ ನಡೀತು. ಅದೇನೆಂದರೆ, ದೇವರು ನಮ್ಮನ್ನು ಆದಾಮನಿಂದ ಆಚೆ ತೆಗೆದು ಯಾರಲ್ಲಿ ಇಟ್ಟಿದ್ದಾರೆ? ಇವಾಗ ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. ಕ್ರಿಸ್ತನಲ್ಲಿ ಇಟ್ಟ ಕಾರಣದಿಂದ ಕ್ರಿಸ್ತನಲ್ಲಿ ಏನಿದೆಯೋ ಅದೆಲ್ಲ ನಮ್ಮದಾಗಿದೆ. ಏನಾಗಿದೆ ಕ್ರಿಸ್ತನಲ್ಲಿ? ಏನಿದೆ? ಪರಿಶುದ್ಧತೆ, ನೀತಿ, ಐಶ್ವರ್ಯ, ದೇವರಿಂದ ಸ್ವೀಕರಿಸಲ್ಪಟ್ಟಿದ್ದೇವೆ, ನಿತ್ಯ ಜೀವ, ಜಯ, ಇವೆಲ್ಲವನ್ನು ಕೂಡ ನಾವು ಕ್ರಿಸ್ತನಲ್ಲಿ ಪಡ್ಕೊಂಡಿದ್ದೇವೆ.
ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ದೆ ಹೋದರೆ ನಾವು ಆ ಒಂದು ಕ್ರೈಸ್ತವ ಜೀವಿತದ ನಿಜವಾದ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದ್ದರಿಂದ ಈ ಒಂದು ಸಂದೇಶದ ಸರಣಿಯಲ್ಲಿ ನಾವು ಕಲಿಬೇಕಂದ್ರೆ ನಾವೇನು ಕಲಿತಿರ್ತೇವೆ ಅಂದರೆ, ಕ್ರಿಸ್ತನಲ್ಲಿ ನಾವೇನೆಲ್ಲ ಪಡ್ಕೊಂಡಿದ್ದೀವೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸೋದಕ್ಕೋಸ್ಕರ ನಾವು ಈ ವಿಷಯಗಳನ್ನು ಕಲಿತಿದ್ದೇವೆ. ಹಲ್ಲೆಲೂಯಾ. ಇದು ಇನ್ ಕ್ರೈಸ್ಟ್ ಅನ್ನೋ ಪದ ಭಾಳ ಭಾಳ ಪ್ರಾಮುಖ್ಯವಾದ ಪದ ಸತ್ಯವೇದದಲ್ಲಿ, ಎಸ್ಪೆಷಲಿ ಹೊಸ ಒಡಂಬಡಿಕೆಯಲ್ಲಿ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಎಂಬುದಾಗಿ ಪೌಲನು ಸುಮಾರು ತನ್ನ ಪತ್ರಿಕೆಗಳಲ್ಲಿ 76 ಸಾರಿ ಈ ಒಂದು ಪದವನ್ನು ಬಳಸಿದ್ದಾರೆ. ಇನ್ ಕ್ರೈಸ್ಟ್ ಅನ್ನೋ ಪದನ ಸುಮಾರು 76 ಸಾರಿ ಇದನ್ನು ಬಳಸಿದ್ದಾರೆ. ಪೇತ್ರ ಕೂಡ ತನ್ನ ಪತ್ರಿಕೆಯಲ್ಲಿ, ಮೊದಲನೇ ಪೇತ್ರನ ಪತ್ರಿಕೆಯಲ್ಲಿ 3 ಸಲ ಈ ಪದವನ್ನು ಬಳಸಿದ್ದಾರೆ. ಯೋಹನನು ಕೂಡ ಯೇಸುವಿನ ಉಪದೇಶಗಳನ್ನು ಬರೆಯುತ್ತಾ, ಯೋಹನನ ಬರೆಸುವ ವಾರ್ತೆ 15ನೇದಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ಇಲ್ಲದೆ ಹೋದರೆ ನೀವು ಯಾವುದೇ ಫಲ ಕೊಡುವುದಕ್ಕೆ ಸಾಧ್ಯವಿಲ್ಲ. ಇವುಗಳನ್ನು ಬಿಟ್ಟು ಕ್ರಿಸ್ತನಲ್ಲಿ ಅದರ ಹಾಗಿರುವ ಪದಗಳು, ಅಂದರೆ ಕ್ರಿಸ್ತನ ಮೂಲಕ ನಮ್ಮನ್ನು ಪ್ರೀತಿಸಿದ ಆತನ ಕ್ರಿಸ್ತನಲ್ಲಿ ಇದ್ದುಕೊಂಡು ಆತನಲ್ಲಿ, ಆ ಪದಗಳು ಸುಮಾರು ಪೌಲರು 90 ಸಾರಿ ಈ ಪದವನ್ನು ಬಳಸಿದ್ದಾರೆ. ಅಂದರೆ ಈ ಪದ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸತ್ಯವೇದದಲ್ಲಿ ಎಲ್ಲ ಪದಗಳು ಇಂಪಾರ್ಟೆಂಟೇ, ಬಟ್ ಇದು ಅತಿ ಪ್ರಾಮುಖ್ಯವಾದ ಕ್ರಿಸ್ತನಲ್ಲಿ, ಇನ್ ಕ್ರೈಸ್ಟ್. ಏಕೆಂದರೆ ನಾವು ಯಾರಲ್ಲಿದ್ದೇವೆ? ಕ್ರಿಸ್ತನಲ್ಲಿ ಇದ್ದೇವೆ. ಇದು ಯಾವ ರೀತಿ ಅಂದರೆ, ಗಾಳಿ ನಮ್ಮಲ್ಲಿದೆಯಾ? ಗಾಳಿ ನಮ್ಮ ಒಳಗಿದೆಯಾ? ಎಸ್, ಹೌದೇ ಇಲ್ವಾ? ಅದಕ್ಕೆ ನಾವು ಜೀವಂತವಾಗಿದ್ದೇವೆ. ಗಾಳಿ ಇದ್ದೇವೆ, ಗಾಳಿ ಒಳಗಿದೆ. ನಾವು ಗಾಳಿಯಲ್ಲಿದ್ದೀವಾ? ಎಸ್, ನಾವು ಗಾಳಿಯಿಂದ ಸುತ್ತುಬಿಡ್ತಿದೆ. ಬಿರುಗಾಳಿ ಬಂದರೆ ಗಾಳಿ ಅಂತಲ್ಲ, ಇಲ್ಲೂ ಗಾಳಿ ಇದೆ. ಓಕೆ, ಇಲ್ಲಿ ಕುಳಿತಿರುವಾಗಲೇ ನಾವು ಗಾಳಿ ಇದೆ ಇಲ್ಲಿ, ಅದಕ್ಕೆ ನಾವು ಜೀವಂತವಾಗಿದ್ದೇವೆ. ಸೊ ಇದೊಂದು ರೀತಿ, ಆ ರೀತಿ ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನ ನಮ್ಮಲ್ಲಿ ಅಂತ ಹೇಳಿದಾಗ ಇದೊಂಥರ ಅದಕ್ಕೆ ಕಂಪೇರ್ ಮಾಡ್ಕೊಳ್ಬೋದು. ನಾವು ಗಾಳಿಯಲ್ಲಿ, ಗಾಳಿ ನಮ್ಮಲ್ಲಿ, ಅದಕ್ಕೆ ನಾವು ಜೀವಂತವಾಗಿರೋದು. ಅದೇ ರೀತಿಯಾಗಿ ಗಾಳಿ ಇಲ್ಲದೆ ನಾವು ಬದುಕಕ್ಕೆ ಸಾಧ್ಯನಾ? ಗಾಳಿ ಇಲ್ಲದೆ ನಾವು ಜೀವಂತವಾಗಿ ಸಾಧ್ಯನಾ? 1 ನಿಮಿಷ ಗಾಳಿ ಇಲ್ಲ ಅಂದರೆ ಸತ್ತೋಗ್ತೇವೆ. ಅದೇ ರೀತಿಯಾಗಿ ನಾವು ಕ್ರಿಸ್ತನಲ್ಲಿ, ಕ್ರಿಸ್ತನು ನಮ್ಮಲ್ಲದೆ ಹೋದರೆ ನಮ್ಮ ಆತ್ಮೀಯ ಜೀವನದಲ್ಲಿ ಜೀವ ಇರಲ್ಲ. ಸತ್ತೋಗ್ತೀನಿ ಅಂತ ಹೇಳ್ತಾ ಇಲ್ಲ ಆತ್ಮೀಯ ಜೀವನದಲ್ಲಿ, ಬಟ್ ಆ ಆತ್ಮೀಯ ಜೀವನದಲ್ಲಿ ಯಾವುದೇ ಶಕ್ತಿ ಇರೋದಿಲ್ಲ, ಜೀವವಿರಲ್ಲ. ಆ ವಿಷಯಗಳನ್ನೇ ನಾವು ಈ ಒಂದು ಅಧ್ಯಯನದಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೇವೆ. ಇವತ್ತು ಮೊದಲನೆಯದು ಒಂದು ವಿಷಯ, ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ ಎಂಬುದಕ್ಕೆ 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ಅಧ್ಯಾಯ ನಾವು ನೋಡೋಣ. 2ನೇ ಕೊರಿಂಥದವರಿಗೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಯಾರಾಗಿದ್ದೇವೆ ಕ್ರಿಸ್ತನಲ್ಲಿ? ಎಷ್ಟು ಜನ ಕ್ರಿಸ್ತನಲ್ಲಿದ್ದೀರಾ? ಈಗಿರಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವ್ರು ಯಾರು? ನೂತನ ಸೃಷ್ಟಿ. ಎಲ್ಲರೂ ಹೇಳಿ, ಅದನ್ನು ಇಟ್ಕೊಂಡು, ಯೇಸು ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿ. ಮತ್ತೆ ಹೇಳಿ, ಯೇಸು ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿ. ಈ ವಾರ ಏನು ಮಾಡಬೇಕು ಅಂತ, ನೀವು ಬೆಳಗ್ಗೆ ಎದ್ದು 10 ಸಲ ಇದೆ ಹೇಳಿ, ಮಧ್ಯಾಹ್ನ ಮತ್ತೆ 10 ಸಲ ಹೇಳಿ, ರಾತ್ರಿ 10 ಸಲ ಹೇಳಿ. ಊಟಕ್ಕೆ ಮುಂಚೆ ಆದರೂ ಮಾಡಿ, ಊಟ ಆದಮೇಲೆ ಆದರೂ ಮಾಡಿ. ಅನೇಕ ಸಾರಿ ಸಿಂಪಲ್ ಟ್ರೂತ್ಸ್ನ ನಾವು ಮರ್ತು ಬಿಡ್ತೇವೆ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ ಅಂದರೆ ಏನು? ಎಲ್ಲಿ ನಾವು ಸೃಷ್ಟಿ? ಅದು ಕ್ರಿಸ್ತನಲ್ಲಿ ಬಂದಾಗ, ಯೇಸು ಕ್ರಿಸ್ತನನ್ನು ನಾವು ರಕ್ಷಕನಾಗಿ ಅಂಗೀಕರಿಸ್ಕೊಂಡಾಗ, ನಾವು ನೀರಿನ ದೀಕ್ಷಾ ಸ್ನಾನದಲ್ಲಿ ಪಾಲ್ಗೊಂಡಾಗ ನಾವು ಎಲ್ಲಿ ನೂತನ ಸೃಷ್ಟಿ ಆದ್ವಿ? ನಾವು ದಪ್ಪಗಾಗಿದ್ದು ದೀಕ್ಷಾ ಸ್ನಾನಕ್ಕೆ ಪಡ್ಕೊಂಡು ಆಚೆ ಬಂದ ಮೇಲೆ ಸಣ್ಣಗಾಗ್ಬಿಟ್ವ? ನಾವು ಹಾಗೇ ಇದೀವಿ ತಾನೆ. ಕಪ್ಪಗಿದ್ರೆ ಬೆಳ್ಳಗಾಗ್ಬಿಡ್ತೀವ, ಕುಳ್ಳಕ್ಕಿದ್ರೆ ಉದ್ದಗಾಗ್ಬಿಡ್ತಾವೆ, ಉದ್ದಕ್ಕಿರೋ ಕುಳ್ಳಗಾಗ್ಬಿಡ್ತೀವ. ಕೂದಲಿಂದ ಕೂದಲು ಬರುತ್ತಾ, ಅಲ್ಲ ಇರೋ ಕೂದಲು ಹೋಯ್ತಾ? ಮತ್ತು ನೂತನ ಸೃಷ್ಟಿ ಎಲ್ಲ ಆಗಿರೋದು ನಾವು. ಯೇಸು ಕ್ರಿಸ್ತನನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆ ಹಾಗೇ ಇದ್ವಾ ನಾವು ನೋಡೋಕ್ಕೆ? ಪಡ್ಕೊಂಡ ಮೇಲೆ ಏನೋ ಚೇಂಜಸ್ ಆಯಿತಾ? ಎಲ್ಲ ಆಯಿತು. ಮತ್ತು ನೂತನ ಸೃಷ್ಟಿ ಅಂದರೆ ಏನು? ವಾಟ್ ಇಸ್ ದಿಸ್ ನ್ಯೂ ಕ್ರಿಯೇಷನ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್? ನ್ಯೂ ಕ್ರಿಯೇಷನ್ ಅಂದರೆ ಏನು? ಯೇಸು ಕ್ರಿಸ್ತನಲ್ಲಿ ನಾನು ಸೃಷ್ಟಿ ಅಂದರೆ ಎಲ್ಲಿ ಏನು ನಡೀತಿದ್ದು? ಇಟ್ಸ್ ಟಾಕಿಂಗ್ ಅಬೌಟ್ ನಮ್ಮ ಸ್ಪಿರಿಟ್, ನಮ್ಮ ಆತ್ಮದ ವಿಷಯವನ್ನು ಕುರಿತು ಇದು ಮಾತನಾಡ್ತಾ ಇದೆ. ನಮ್ಮಲ್ಲಿ 3 ಭಾಗಗಳಿದೆ: ಸ್ಪಿರಿಟ್, ಸೋಲ್ ಆ್ಯಂಡ್ ಬಾಡಿ. ಇಟ್ಸ್ ಎ ಟೀಚಿಂಗ್, ಇದು ಪ್ರೀಚಿಂಗ್ ಅಲ್ಲ. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವಿತ ಬದಲಾವಣೆ ಆಗೋದು.
ಓಕೆ, ಇಟ್ಸ್ ನಾಟ್ ಜಸ್ಟ್ ಎಮೋಷನಲ್ ಸ್ಟಿರಿಂಗ್ ಅಪ್. ಓಕೆ, ಸ್ಪಿರಿಟಲ್ಲಿ ನಮ್ಮ ಏನಿದೆ ಅಂದರೆ ಅಲ್ಲಿ ನಾಲೆಡ್ಜ್, ಕಮ್ಯುನಿಯನ್, ಕಾನ್ಷಿಯನ್ಸ್ ಅಂತೇವೆ. ದೇವರನ್ನು ಅರ್ಥ ಮಾಡ್ಕೊಳ್ಳುವ ಸ್ಥಳ ಎಲ್ಲಿ? ಆತ್ಮ. ಅದಾದಮೇಲೆ ನಮಗೆ ಸೋಲ್ ಅಂತೇವೆ. ಅದಕ್ಕೆ ಈಕ್ವಲೆಂಟ್ ಕನ್ನಡ ವರ್ಡ್, ಬೇರೆ ಲ್ಯಾಂಗ್ವೇಜ್ ವರ್ಡ್ ನಾನು ಕಂಡಿಲ್ಲ. ಪ್ರಾಣ ಅಂತೇವೆ, ಮನ್ಸು ಅಂತೇವೆ. ಬಟ್ ಸೋಲ್ ಅಂದರೆ ಅಲ್ಲಿನ ಇರೋದು ಮೈಂಡ್, ವಿಲ್, ಎಮೋಷನ್ಸ್, ನಮ್ಮ ಮನಸ್ಸು, ನಮ್ಮ ಚಿತ್ತ, ಭಾವನೆಗಳು ಇರೋತಕ್ಕಂಥದ್ದು ನಮ್ಮ ಸೋಲಲ್ಲಿ. ಆಮೇಲೆ ನಮ್ಮ ದೇಹ, ಇದೆಲ್ಲರಿಗೂ ಗೊತ್ತು. ನಮ್ಮ ದೇಹದಲ್ಲಿ ವಿ ಹ್ಯಾವ್ 5 ಸೆನ್ಸಸ್: ನೋಡುವಂಥದ್ದು, ಕೇಳುವಂಥದ್ದು, ರುಚಿಸುವಂಥದ್ದು, ವಾಸನೆ ನೋಡುವಂಥದ್ದು, ಸ್ಪರ್ಶಿಸುವಂಥದ್ದು. ನಮ್ಮ ಆತ್ಮದಲ್ಲಿ ದೇವರನ್ನು ನಾವು ಅನುಭವಿಸ್ತೇವೆ. ದೇವರೊಟ್ಟಿಗೆ ನಾವು ಸಂಪರ್ಕ ಇಟ್ಕೊಳ್ತೇವೆ ನಮ್ಮ ಆತ್ಮದಲ್ಲಿ. ನಮ್ಮ ಸೋಲ್, ನಮ್ಮ ಪ್ರಾಣದಲ್ಲಿ ನಮ್ಮೊಟ್ಟಿಗೆ ನಾವೇ ಸಂಪರ್ಕ ಇಟ್ಕೊಳ್ತೇವೆ. ದೇಹದಲ್ಲಿ ಮುಖಾಂತರ ಈ ಲೋಕದವರೊಟ್ಟಿಗೆ ನಾವು ಸಂಪರ್ಕವನ್ನು ಇಟ್ಕೊಳ್ತೇವೆ. ಹಾಲೆಲೂಯಾ. ಇಲ್ಲೇನು ನಡೆಯುತ್ತೆ ಅಂದರೆ, ಹೊಸ ಸೃಷ್ಟಿ ಎಲ್ಲಾದೆ ನಾನು? ನನ್ನ ಮನಸ್ಸಲ್ಲಿ ಆಯಿತಾ? ನನ್ನ ದೇಹದಲ್ಲಿ ಆಯಿತಾ? ನಾವು ಹೊಸ ಸೃಷ್ಟಿ ಎಲ್ಲಾದ್ವಿ? ನನ್ನ ಒಂದು ಆತ್ಮದಲ್ಲಿ. ಅದಕ್ಕಿಂತ ಮುಂಚೆ ನನಗೆ ಆತ್ಮ ಇತ್ತು. ಅದೇ ಎಫೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 5ನೇ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಪಾಪಗಳ ದೆಸೆಯಿಂದ ನಾವು ಆತ್ಮದಲ್ಲಿ ಸತ್ತವರಾಗಿದ್ದೇವೆ ಎಂಬುದಾಗಿ. ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ಆತ್ಮ ಇದ್ದರೂ ಕೂಡ ಅದು ಯಾವ ಸ್ಟೇಟಲ್ಲಿತ್ತು? ಸತ್ತೋಗಿದ್ವಿ. ಆದರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಾಗ, ಪವಿತ್ರಾತ್ಮನ ಒಳಗೆ ಬಂದು ನಿವಾಸ ಮಾಡಿದಾಗ ನಮಗೆ ಹೊಸ ಜೀವ ಉಂಟಾಯಿತು. ನಾವು ಹೊಸ ಸೃಷ್ಟಿಯಾದ್ವಿ. ಎಲ್ಲಿ ನಡೀತದು? ನಮ್ಮ ಆತ್ಮದಲ್ಲಿ. ಇಟ್ ಹ್ಯಾಪನ್ಸ್ ಇನ್ ಅ ಮೂಮೆಂಟ್. ರೀಜನರೇಷನ್ ಹ್ಯಾಪನ್ಸ್ ಇನ್ ಅ ಮೂಮೆಂಟ್. ಆದರೆ ನಮ್ಮ ಪ್ರಾಣ, ನಮ್ಮ ಸೋಲ್ ಬಂದ್ಬಿಟ್ಟು ಅದಕ್ಕೆ ರಿನ್ಯೂವಲ್ ಬೇಕು. ಅದು ಜೀವನ ಪರ್ಯಂತ ನಡೆಯುವಂಥ ಕಾರ್ಯ. ಅದು ಸ್ಯಾಂಕ್ಟಿಫಿಕೇಶನ್ ಅಂತೇವೆ. ಸಾಯೋವರೆಗೂ ನಾವು ಬದಲಾವಣೆ ಆಗ್ತಾನೆ ಇರ್ತೇವೆ. ದಟ್ ಈಸ್ ಇನ್ ಮೈ ಸೋಲ್, ರಿನ್ಯೂವಲ್. ನಮ್ಮ ದೇಹಕ್ಕೆ ಬೇಕಾಗಿರೋದು, ದೇಹ ಚೇಂಜ್ ಆಗಲ್ಲ. ಅದು ಏನೇ ಮಾಡಿದ್ರು ಕೂಡ ವಯಸ್ಸಾಗ್ತಾನೆ ಇರುತ್ತೆ, ಬಲಹೀನರಾಗ್ತಾ ಇರ್ತೇವೆ, ಒಂದಿನ ಸಾಯಲೇಬೇಕು. ಬಟ್ ದೇಹಕ್ಕಿರುವ ಸೊಲ್ಯೂಷನ್ ಏನಂದರೆ ರಿಸರಕ್ಷನ್. ನಮ್ಮ ಸ್ಪಿರಿಟ್ಗೆ ರೀಜನರೇಷನ್, ನಮ್ಮ ಸೋಲ್ಗೆ ರಿನ್ಯೂವಲ್, ನಮ್ಮ ಬಾಡಿಗೆ ರಿಸರಕ್ಷನ್. ಆದರೆ ನಮ್ಮ ಸ್ಪಿರಿಟಲ್ಲಿ ನಾವೇನಾಗಿದ್ದೀವಿ? ಈಗಾಗಲೇ ಹೊಸ ಸೃಷ್ಟಿಯಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಾವು ನೂತನ ಸೃಷ್ಟಿ ಆದೆವು, ಈಗ ಪೂರ್ವ ಸ್ಥಿತಿ ಹೋಗಿತ್ತು, ಎಲ್ಲವೂ ನೂತನವಾಯಿತು. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ, ರಕ್ಷಣೆಯಲ್ಲಿ ಏನು ನಡೀತೆ ಎಂಬುದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ನಾವು ಹೊಸ ಸೃಷ್ಟಿ ಆದ್ವಿ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕರಿಸ್ಕೊಂಡಾಗ. ಈಗ ಹಳೆಯದೆಲ್ಲ ಏನಾಯಿತು? ಹೋಯಿತು. ಎಲ್ಲವೂ ಕೂಡ ನೂತನವಾಯಿತು. ದ ಓಲ್ಡ್ ಹ್ಯಾಸ್ ಗಾನ್, ನ್ಯೂ ಹ್ಯಾಸ್ ಕಮ್ ಅಂತ ಇದೆ ಇಂಗ್ಲೀಷಲ್ಲಿ. ಹಳೆಯದು ಹೋಯಿತು, ಹೊಸದು ಬಂತು. ಏನು ಹಳೆಯದು ಹೋಯಿತು, ಏನು ಹೊಸದು ಬಂತು? ಹಳೆಯದು ಏನು ಹೋಯಿತು ಅಂದರೆ ನಮ್ಮ ಹಳೆಯ ಜೀವಿತದ ಎಲ್ಲ ಅಭ್ಯಾಸಗಳು, ಆಸೆಗಳು, ಬಯಕೆಗಳು, ಜೀವನ ಶೈಲಿ, ಪಾಪಗಳು, ಹಳೆಯ ಜೀವಿತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಯಗಳು ಹೋಯಿತು. ಹಾಲೆಲೂಯಾ. ಹೋಗಿದೆಯಾ ನಮ್ಮ ಜೀವಿತದಿಂದ? ಇನ್ನೂ ಇದೆಯಾ? ಇದೆ, ಬಟ್ ಅದನ್ನು ಅಡ್ರೆಸ್ ಮಾಡ್ತೀನಿ ಲೇಟರ್. ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳಿ, ಹಳೆಯದೆಲ್ಲ ಹೋಯಿತು. ಹುಟ್ರು ಗುಣ ಸುಟ್ಟರು ಹೋಗಲ್ಲ ಅಂತಾರೆ ಕೆಲವೊಂದಿವೆ. ಇನ್ನೂ ಬರ್ತೀನಿ, ಅಡ್ರೆಸ್ ಬರ್ತೀನಿ ಅದಕ್ಕೆ. ಹಳೆ ಚಟ್ಟಗಳು ಹೋಗಲ್ದಿಲ್ಲ ಅಂತಾರೆ. ಅದು ಹಳೆಯ ಸೃಷ್ಟಿ. ನೂತನವಾದವು, ನ್ಯೂ ಹ್ಯಾಸ್ ಕಮ್. ಏನೆಲ್ಲ ಹೊಸದು ಬಂತು ನಮಗೆ ಇವಾಗ? ಯೇಸು ಕ್ರಿಸ್ತನ ಜೀವಿತ, ಪವಿತ್ರಾತ್ಮನ ಅಭಿಷೇಕ, ಹೊಸ ಬಯಕೆಗಳು, ದೇವರಲ್ಲಿರಬೇಕೆಂಬುದಾಗಿ, ದೇವರಿಗೋಸ್ಕರ ಜೀವಿಸಬೇಕೆಂಬುದಾಗಿ, ದೇವರ ಚಿತ್ತ ಮಾಡಬೇಕೆಂಬುದಾಗಿ, ಆತನ ಆಸೆಗಳು, ಬಯಕೆಗಳು, ಜೀವಿತ ಶೈಲಿ, ಹೊಸ ಶಕ್ತಿ, ಇವೆಲ್ಲವೂ ಕೂಡ ಪಡ್ಕೊಂಡಿದ್ದೇವೆ. ಹಾಲೆಲೂಯಾ. ಸೊ ನಾವು ಯೇಸು ಕ್ರಿಸ್ತನ ಯಾರಾಗಿದ್ದೇವೆ? ನೂತನ ಸೃಷ್ಟಿ. ನಾವು ನೂತನ ಸೃಷ್ಟಿಯಾದಾಗ ಹಳೆಯದೆಲ್ಲ ಹೋಯ್ತು, ಹೊಸದೆಲ್ಲ ಬಂತು. ಓಕೆ, ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಎಲ್ಲ ಕೂಡ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಆನ್ಸರ್ ಮಾಡಿ. ನಮ್ಮಲ್ಲಿ ಎಷ್ಟು ನೇಚರ್ಸ್ ಇದೆ? 1 2? ನಮ್ಮಲ್ಲಿ ಎಷ್ಟು ಸ್ವಭಾವಗಳಿದೆ? 1 2? ಏನು ಬದ ರವಿ? ಹೇಳಿ, ಧೈರ್ಯವಾಗಿ ಹೇಳಿ. ನಮ್ಮಲ್ಲಿ 1 ಸ್ವಭಾವನ, 2 ಸ್ವಭಾವನ? ಮುಂಚೆ 1 ಇತ್ತು, ಇವಾಗ 2 ಆಯ್ತಾ? ಹಲೋ, ಎಷ್ಟೋ ಸರಿ ವಾಕ್ಯ ಓದಿದ್ವಿ ನಾವು.
ಎಷ್ಟೋ ಸರಿ ಪ್ರಾರ್ಥನೆ ಕೂಡ ಮಾಡಿದ್ದೀವಿ. ಬಟ್ ಯೋಚನೆ ಮಾಡಿದಿರೋ ಬಗ್ಗೆ ಆ್ಯಕ್ಚುಲಿ ಏನು ನಡೀತೆ ಎಂಬುದಾಗಿ. ನಮಗಿರೋದು ಒಂದು ಸ್ವಭಾವನ, ಎರಡು ಸ್ವಭಾವನ. ಕ್ರೈಸ್ತವರಾಗಿ ಇರುವುದು ಒಂದು ಸ್ವಭಾವನ, ಎರಡು ಸ್ವಭಾವನ. ಎಷ್ಟು ಜನ ಒಂದಂತ ಹೇಳ್ತಾರೆ? ಕೈ ಎತ್ತಿ. ಒಬ್ಬರು, ಇಬ್ಬರು. ಮಿಗ್ದವರೆಲ್ಲ ಏನು ಹೇಳ್ತಾ ಇದ್ದೀರಾ? ಎರಡು ಸ್ವಭಾವ. ಎರಡು ಸ್ವಭಾವನೆಲ್ಲ ಕೂಡ ಕೈಗೆ ಮೇಲೆ ಎತ್ತಿ, ಸ್ವಲ್ಪ ಮೇಲಕ್ಕೆ. ಓಕೆ. ಬಟ್ ಇಲ್ಲಿ ವಾಕ್ಯ ಏನು ಬರೀತಾ ಇದೆ? ಹಳೇದೆಲ್ಲ ಹೋಯ್ತು ಅಂತ, ಹೋಗ್ತಾ ಇದೆ ಅಂತ ಹೇಳಿಲ್ಲ. ಏನಾಯ್ತದು? ಡನ್, ಇಟ್ಸ್ ಗಾನ್, ಪೋಯಿಂದೆ. ಓಕೆ. ಹೊಸದು ಬಂತು, ಬರೀ ಹೆಂಗೆ ಎರಡಾಗಿರೋ ಸಾಧ್ಯ? ದ ಓಲ್ಡ್ ಇಸ್ ಗಾನ್, ದ ನ್ಯೂ ಹ್ಯಾಸ್ ಕಮ್. ಹೌ ಕ್ಯಾನ್ ಓಲ್ಡ್ ಅಂಡ್ ನ್ಯೂ ಕೋ ಎಕ್ಸಿಸ್ಟ್? ಹಳೇದು ಹೊಸದು ಎರಡು ಕೂಡ ಜೊತೆಯಾಗಿರೋಕ್ಕೆ ಸಾಧ್ಯ ಏನು? ಈ ವಾಕ್ಯದ ಪ್ರಕಾರ ಹಳೇದೆಲ್ಲ ಹೋಯ್ತು, ಎಲ್ಲವೂ ನೂತನವಾಯಿತು. ಹೌ ಕ್ಯಾನ್ ವಿ ಸೇ ದಟ್ ವಿ ಹ್ಯಾವ್ ಟು ನೇಚರ್ಸ್? ನಾನು ಅನೇಕ ಸಲ ಹಂಗೆ ಅರ್ಥ ಮಾಡ್ಕೊಂಡಿದ್ದೆ ವಾಕ್ಯನ. ನನಗೆ ಸ್ವಲ್ಪ ಹೊಸ ರೆವಲೇಷನ್ ಸಿಕ್ತು ಇದ್ರ ಬಗ್ಗೆ. ಓಕೆ. ಅನೇಕ ಸಾರಿ ಕತೆ ಕೊಡಿ ಹೇಳಿದ್ದೀನಿ, ನೀವು ಕೇಳಿರ್ತೀರ. ಬಿಳಿ ನಾಯಿ, ಕಪ್ಪು ನಾಯಿ ಬಗ್ಗೆ ಕೇಳಿದಿರಲ್ಲ ಕತೆ? ಎಷ್ಟು ಜನ ಕೇಳಿದ್ದೀರಾ? ಯಾರು ಕೇಳಿಲ್ಲ ಅಂದರೆ ಮಾತ್ರ ರಿಪೀಟ್ ಮಾಡ್ತೇನೆ. ಎಷ್ಟು ಜನ ಕೇಳಿಲ್ಲ ಇದನ್ನು? ಕೇಳ್ತೀರಾ? ಓಕೆ. ಹಳೆ ನಾಯಿ, ಹೊಸ ನಾಯಿ, ಅಥವಾ ಹಳೆ ಅಲ್ಲ, ಬಿಳಿ ನಾಯಿ, ಕಪ್ಪು ನಾಯಿ. ಹಳೆ ನಾಯಿ ಹೊಸ ನಾಯಿ ಅನ್ಕೋಬೋದು. ಬಿಳಿ ನಾಯಿ, ಒಬ್ಬನಿಗೆ ಬಿಳಿ ನಾಯಿ, ಕಪ್ಪು ಎರಡು ನಾಯಿ ಇತ್ತು. ಆ ದಿನಗಳಲ್ಲಿ ಸಂತೆಗಳಿಗೆಲ್ಲ ಹೋಗಿ ಜೂಜಾಟ ಆಡೋದು ಕಾಮನ್. ಏನೇನೋ ಆಟಗಳಿರ್ತವೆ, ದುಡ್ಡು ಹಾಕಿ ದುಡ್ಡು ಮಾಡ್ಕೊಳ್ಳೋಂಥದ್ದು. ಸೊ ಇವನು ಎರಡು ನಾಯಿಗಳನ್ನ ಪ್ರತಿ ಶನಿವಾರ ಭಾನುವಾರ ಬಂದರೆ ಸಂತೆಗೆ ಕರ್ಕೊಂಡು ಹೋಗ್ತಾ ಇದ್ದ. ಸೊ ಜೂಜಾಟ, ಇಬ್ಬರಿಗೂ ಎರಡು ನಾಯಿಗಳಿಗೂ ಕೂಡ ಜಗಳ ಆಡೋಕ್ಕೆ ಬಿಡ್ತಾ ಇದ್ದ. ಓಕೆ. ಸೊ ಯಾರೆಲ್ಲ ಕೇಳ್ತಾನೆ, ಎಲ್ಲರೂ ಕೇಳ್ತಾನೆ, ಯಾರೆಲ್ಲ ಅಂದ್ಕೊಳ್ತಾರೆ ಬಿಳಿ ನಾಯಿ ಗೆಲ್ಲುತ್ತೆ ಅಂತ. ಇನ್ನೂ ಕೇಳ್ತಾನೆ ಯಾರು ಕಪ್ಪು ನಾಯಿ ಗೆಲ್ಲುತ್ತೆ ಅಂತ. ಸೊ ಬಿಳಿ ನಾಯಿ ಗೆಲ್ಲುತ್ತೆ ಎಂಬುದಾಗಿ ದುಡ್ಡು ಹಾಕಿದವರು ದುಡ್ಡು ಮಾಡ್ಕೊಳ್ತಾ ಇದ್ರು. ಗೆದ್ದರೆ ಕಪ್ಪು ನಾಯಿ ಗೆಲ್ಲುತ್ತೆ ಅಂತೇಳಿ ಕಪ್ಪು ನಾಯಿ ಗೆಲ್ತಾ ಇದ್ದರೆ ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ರು. ಆದರೆ ಒಬ್ಬ ವ್ಯಕ್ತಿ ಗಮನಿಸ್ತಾ ಇದ್ದ ಪ್ರತಿ ಸಾರಿ ಬಂದಾಗ, ಈ ವ್ಯಕ್ತಿ ಯಾವ ನಾಯಿ ಗೆಲ್ಲುತ್ತೆ ಅಂತ ಹೇಳ್ತಾನೋ ಆ ನಾಯಿ ಗೆಲ್ತಾ ಇತ್ತು. ಒಂದು ವೇಳೆ ಒಂದಿನ ಬಂದ್ಬಿಟ್ಟು ಇವತ್ತು ಬಿಳಿ ನಾಯಿ ಗೆಲ್ಲುತ್ತೆ ಅಂದರೆ ಕಪ್ಪು ನಾಯಿ ಮೇಲೆ ದುಡ್ಡು ಹಾಕಿದವರೆಲ್ಲ ಸೋತೋಗ್ತಾಯಿದ್ರು. ಇನ್ನೊಂದು ದಿನ ಬಂದು ಇವತ್ತು ಕಪ್ಪು ನಾಯಿ ಗೆಲ್ಲುತ್ತೆ ಅಂತ ಹೇಳಿದ್ರೆ ಬಿಳಿ ನಾಯಿ ಸೋಲ್ತಾ ಇತ್ತು. ಹೆಂಗೋ ದುಡ್ಡು ಮಾಡ್ಕೊಳ್ತಾ ಇದ್ದ. ಇದನ್ನೆಲ್ಲ ಗಮನಿಸ್ತಾ ಇದ್ದವನು ಒಂದು ಸತಿ ಹೋದ ಹತ್ರ ಹೋಗ್ಬಿಟ್ಟು, ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ಕೇಳೋ ಕೊಡ್ತೀನಿ, ಅದು ನನಗೆ ಸೀಕ್ರೆಟ್ ಹೇಳು, ನೀನು ಹೇಳಿದ ನಾಯೇ ಹೇಗೆ ಗೆಲ್ತಾ ಇದೆ ಎಂಬುದಾಗಿ ಹೇಳು ಎಂಬುದಾಗಿ. ಅವನಿಲ್ಲ, ತುಂಬ ಸಿಂಪಲ್ ಅದು. ನಾನೇನಾದರೂ ಇವತ್ತು ಬಿಳಿ ನಾಯಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಲಾಸ್ಟ್ ನೈಟ್ ಒಂದು ಮಧ್ಯಾಹ್ನ ರಾತ್ರಿ ಅಲ್ಲ, ನೆನ್ನೆ ದಿನ ಕಪ್ಪು ನಾಯಿಗೆ ನಾನು ಊಟ ಹಾಕಲ್ಲ. ನಾನೊಂದು ಕಪ್ಪು ನಾಯಿ ಗೆಲ್ಲಬೇಕಂದ್ರೆ ಅದು ಹಿಂದಿನ ರಾತ್ರಿ, ಹಿಂದಿನ ಮಧ್ಯಾಹ್ನ ಅಲ್ಲ, ಅದಕ್ಕೆ ಊಟ ನಾನು ಹಾಕಲ್ಲ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದಂದರೆ ನಮ್ಮಲ್ಲಿ ಎರಡು ಸ್ವಭಾವಗಳಿದೆ. ಒಂದು ಹಳೆಯ ಸ್ವಭಾವ, ಒಂದು ಹೊಸ ಸ್ವಭಾವ. ಯಾವುದಕ್ಕೆ ನಾವು ಊಟ ಹಾಕ್ತೀವೋ ಅದು ಶಕ್ತಿ ಹೊಂದ್ಕೊಳ್ಳುತ್ತೆ, ಅದು ಗೆಲ್ಲುತ್ತೆ. ನಾವು ಹಳೆಯ ಸ್ವಭಾವಗಳಿಗೆ ನಾವು ಊಟ ಹಾಕಿದ್ರೆ ನೋಡಬಾರ್ದಲ್ಲ ನೋಡಿ, ಮಾಡಬಾರ್ದಲ್ಲ ಮಾಡಿ, ಹೇಳ್ಬಾರ್ದಲ್ಲ ಹೇಳಿದ್ರೆ ಅದು ಹಳೆಯ ಮನುಷ್ಯನಿಗೆ ನಾವು ಶಕ್ತಿ ತುಂಬಿದಂಗೆ ಆಗುತ್ತೆ, ಅವನು ಸ್ಟ್ರಾಂಗ್ ಆಗಿರ್ತಾನೆ ನಮ್ಮ ಜೀವನದಲ್ಲಿ. ನಾವು ಹೊಸ ಮನುಷ್ಯನಿಗೆ ಊಟ ಹಾಕಿದ್ರೆ ದೇವ್ರ ವಾಕ್ಯ ಓದಿ ಪ್ರಾರ್ಥನೆ ಮಾಡಿ ಸಭೆಗೆ ಬಂದು ಅವನು ಹೊಸ ಮನುಷ್ಯಗೆ ಅವನು ಬಲ ಹೊಂದ್ಕೊಳ್ತಾನೆ, ಆತನಿಗೆ ಗೆಲ್ತಾನೆ ಎಂಬುದಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಬಟ್ ಕೆಲವೊಂದು ಈ ವಾಕ್ಯದ ಪ್ರಕಾರ ನೋಡಿದ್ರೆ ಇಟ್ಸ್ ಇಂಪಾಸಿಬಲ್. ಹಳೆಯದಲ್ಲೇನಾಗಿದೆ? ಹೋಯಿತು, ಹೊಸದು ನೂತನ ಆಗಿದೆ. ಕೊಲೊಸ್ಸೆದ ಪತ್ರಿಕೆ 3ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ ಎಲ್ಲಿಂದ ನಮಗೆ ಥಾಟ್ ಇದು ಅರ್ಥ ಆಯಿತು ಎಂಬುದಾಗಿ, ಸ್ಪೆಷಲಿ ಇಂಗ್ಲೀಷ್ ಓಲ್ಡರ್ NIV ಟ್ರಾನ್ಸ್ಲೇಷನ್ಸಲ್ಲಿ. ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಸೊ ಈ ವಾಕ್ಯದ ಪ್ರಕಾರ ಏನಿದೆ ಅಂದರೆ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಇಂಗ್ಲೀಷಲ್ಲಿ ಏನಿದೆ? ಪುಟ್ ಟು ಡೆತ್ ವಾಟ್ ಎವರ್ ಬಿಲಾಂಗ್ಸ್ ಟು ಅರ್ತ್ಲಿ ನೇಚರ್. ಹಳೆಯ ಟ್ರಾನ್ಸ್ಲೇಷನ್ಸ್ NIVಯಲ್ಲಿ ಏನಿತ್ತು ಅಂದರೆ ಸಿನ್ಫುಲ್ ನೇಚರ್, ಪುಟ್ ಟು ಡೆತ್ ಯುವರ್ ಸಿನ್ಫುಲ್ ನೇಚರ್. ಸೊ ಇದರಿಂದ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಂಡು, ಒಂದು ಹಳೆಯ ನೇಚರ್ ಅಂತ ಒಂದಿದೆ, ಇನ್ನೊಂದು ಹೊಸ ನೇಚರ್ ಅಂತ ಇದೆ, ಒಂದು ಪಾಪದ ಸ್ವಭಾವ ಅಂತ ಇದೆ, ಒಂದು ಹೊಸ ಸ್ವಭಾವ ಅಂತ ಇದೆ ಎಂಬುದಾಗಿ ಎರಡು ಸ್ವಭಾವಗಳು ನಮ್ಮಲ್ಲಿದೆ ಎಂಬುದಾಗಿ ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಕೆಲವೊಮ್ಮೆ ನಾವು ಗ್ರೀಕ್ ಭಾಷೆಯಲ್ಲಿ ಕೆಲವು ಪದಗಳು, ನಾವು ಪೂರ್ತಿ ಗ್ರೀಕ್ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ಪೂರ್ತಿ ಇಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ಕೆಲವು ಪದಗಳ ಅರ್ಥ ತಿಳ್ಕೊಂಡ್ರೆ ಸಹಾಯ ಮಾಡುತ್ತೆ.
ಇಲ್ಲಿ ಈ ಅರ್ತ್ಲಿ ನೇಚರ್, ಸಿನ್ಫುಲ್ ನೇಚರ್ಗೆ ಬಳಸಿರೋ ಪದ ಏನಂದರೆ ಸಾರ್ಕ್ಸ್ ಅಂತ. ಅದರ ಅರ್ಥ ಫ್ಲೆಶ್, ಇಂಗ್ಲೀಷಲ್ಲಿ ಅದನ್ನ ಫ್ಲೆಶ್ ಅಂತವೆ. ಓಕೆ, ಈ ಫ್ಲೆಶ್ ಅಂದರೆ ಪಾಪದ ಸ್ವಭಾವ ಅಲ್ಲ. ಈ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಯಾವ ರೀತಿ ಹೇಳಬೇಕು ಗೊತ್ತಾಗ್ತಲ್ಲ ನನಗೆ. ಶರೀರ ಭಾವ ಅಂತವೆ. ಓಕೆ, ಆ ಶರೀರದ ಭಾವಗಳು ಅಂದರೆ ಇಟ್ ಈಸ್ ನಾಟ್ ಸಿನ್ ಅಂತಲ್ಲ, ಪಾಪ ಅಂತಲ್ಲ. ಅದು ಇಟ್ಸ್ ಗಾನ್, ಓಲ್ಡ್ ಹ್ಯಾಸ್ ಗಾನ್, ದ ನ್ಯೂ ಹ್ಯಾಸ್ ಕಮ್. ಈ ಒಂದು ಈ ಪದದ ನಿಜವಾದ ಅರ್ಥ ಏನಂದರೆ, ಸಾರ್ಕ್ಸ್ ಪದ ಅರ್ಥ ಏನಂದರೆ, ನಮ್ಮ ಹಳೆಯ ಜೀವಿತನ ಹೋಗಿದೆ, ಆದರೆ ಅದರ ಒಂದು ಆಸೆಗಳು, ಬಯಕೆಗಳು, ಯೋಚನೆ ಮಾಡುವ ರೀತಿ, ವಿಧಾನಗಳು, ಜೀವಿತ ಶೈಲಿ, ಟೆಂಡೆನ್ಸೀಸ್ ಅವೆಲ್ಲ ಕೂಡ ನಮ್ಮಲ್ಲಿ ಇನ್ನೂ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ಒಂದು ಸಾರಿ ನೀವು ಟ್ರೈನಲ್ಲಿ ಸುಮಾರು ರಾತ್ರಿಯೆಲ್ಲ ಪ್ರಯಾಣ ಮಾಡ್ಕೊಂಡು ಬಂದಿರ್ತೀರ, ಬೆಳಗ್ಗೆ ಇಳಿತೀರ ನಿಮ್ಮ ಸ್ಟೇಷನಲ್ಲಿ, ಇನ್ನೂ ಕೂಡ ಕೆಲವೊಮ್ಮೆ ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ಇನ್ನೂ ಟ್ರೈನಲ್ಲೇ ಹೋಗ್ತಾ ಇರಂಗಿರುತ್ತೆ. ಟ್ರೈನಿಂದ ಆಚೆ ಬಂದ್ರಿ, ಹೊರಗೆ ಬಂದಿದ್ದೀರ, ಬಟ್ ಏನನ್ನತ್ತೆ ಈಗಲೂ ಕೂಡ. ಸೊ ಹಂಗೇನೆ ನಮ್ಮ ಹಳೆಯ ಜೀವಿತದ ಕಾರ್ಯಗಳು ನಮ್ಮಲ್ಲಿ ಇನ್ನೂ ಇವೆ, ಹಳೆಯ ಜೀವಿತ ಹೋಗಿದೆ. ಹಲ್ಲೆಲೂಯಾ. ಸೊ ಇದನ್ನ ಸಂತೋಷ ಆಗ್ತದೆ ನಿಮಗೆ, ಇದು ತುಂಬ ನಿಮಗೆ ಸಂತೋಷ ಪಡಿಸ್ಬೇಕಾಗಿರತಕ್ಕಂಥ ವಿಷಯ ಇದು. ನಿಮ್ಮಲ್ಲಿ ಹಳೆಯ ಮನುಷ್ಯನು ಇಲ್ಲ, ಆದರೆ ಹಳೆಯ ಮನುಷ್ಯನ ಸ್ವಭಾವಗಳು, ಕಾರ್ಯಗಳು, ಯೋಚನೆಗಳು, ಆ ಒಂದು ಜ್ಞಾಪಗಳು, ನೆನಪುಗಳು ಅವಿವೆ. ಓಕೆ, ಸೊ ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ತೇವೋ ಇಟ್ ವಿಲ್ ಲಿಬ್ರೇಟ್ ಅವರ್ ಸ್ಪಿರಿಚುವಲ್ ಲೈಫ್. ಯಾಕೆಂದರೆ ಸೈತನ್ ಆವಾಗ ಹೋಗಿ ಬಂದು ಏನು ಹೇಳ್ತಾನೆ, ನೀವು ನೋಡಿ ಏನು ಬದಲಾವಣೆ ಆಗಿಲ್ಲ, ನಿಮ್ಮ ಹಳೆಯ ಜೀವಿತಕ್ಕೂ ಈಗಿರೋ ಜೀವಿತಕ್ಕೂ ಏನು ವ್ಯತ್ಯಾಸ ಇಲ್ಲ. ಮುಂಚೆ ನೀವೇನು ಮಾಡ್ತಾಯಿದ್ರೋ ಈಗಲೂ ನೀವು ಅದನ್ನೇ ಮಾಡ್ತಾಯಿದ್ದೀರಾ, ನೀವು ಪಾಪಿ, ನೀನು ಅಷ್ಟೇನಾ, ನೀವು ಹೊಸ ಜೀವಿತ ಏನೂ ಇಲ್ಲ, ನೀನು ಪರಿಶುದ್ಧನಲ್ಲ ಎಂಬುದಾಗಿ ಸೈತಾನನು ಚುಚ್ಚು ಮಾತುಗಳು ಹಾಕಿ ನಾವೇ ನಿರಾಶೆ ಪಡಿಸ್ಕೊಳ್ಳುವ ಮಾತುಗಳನ್ನು ನಮ್ಮಲ್ಲಿ ಹಾಕ್ತಾನೆ. ನಾವು ಪಾಪ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಪಾಪದಲ್ಲಿ ಬೀಳ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಶೋಧನೆಯಲ್ಲಿ ಬೀಳ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದಟ್ ಡಸ್ ನಾಟ್ ಮೀನ್ ದಟ್ ನಾನು ಇನ್ನೂ ಹಳೆಯ ಮನುಷ್ಯನಾಗಿದ್ದೇನೆ ಎಂಬುದಾಗಿ. ಕ್ರಿಸ್ತನಲ್ಲಿ ನಾವೇನಾಗಿದ್ದೇವೆ, ನೂತನ ಸೃಷ್ಟಿ. ಓಕೆ, ಈಗ ಪಾಪ ಎಲ್ಲಿದೆ ನಮ್ಮ ಜೀವನದಲ್ಲಿ? ಆತ್ಮ, ಪ್ರಾಣ, ಶರೀರ. ಓಕೆ, ಎಲ್ಲಿದೆ ಪಾಪ ಎಕ್ಸಾಕ್ಟ್ಲಿ? ಆತ್ಮದಲ್ಲಿದೆಯಾ? ಎಷ್ಟು ಜನ ಹೇಳ್ತಾರೆ ಪಾಪ ನಮ್ಮ ಆತ್ಮದಲ್ಲಿದೆ ಎಂಬುದಾಗಿ? ಇಂಪಾಸಿಬಲ್. ಯಾಕೆ ನಾವೇನು ಕಲಿತಾ ಇದೀವಿ ಇವಾಗ? ನಮ್ಮ ಆತ್ಮದಲ್ಲಿ ನಾವು ಯಾರಾಗಿದ್ದೇವೆ? ನೂತನ ಸೃಷ್ಟಿ. ದೇಹದಲ್ಲಿ ಇದೆಯಾ? ನಮ್ಮ ದೇಹದಲ್ಲಿ ಪಾಪ ಇದೆಯಾ? ಎಷ್ಟು ಜನ ಹೇಳ್ತಾರೆ ನಮ್ಮ ದೇಹದಲ್ಲಿ ಪಾಪ ಇದೆ ಎಂಬುದಾಗಿ? ಯಾರು ಇವತ್ತು ಆನ್ಸರ್ ಮಾಡೋಕ್ಕೆ ರೆಡಿ ಇಲ್ಲ. ನಮ್ಮ ದೇಹದಲ್ಲಿ ಪಾಪದಿಂದ ಎಷ್ಟು ಜನ ಹೇಳ್ತೀರಾ? ಸ್ವಲ್ಪ ನಾವು ಸಂಡೇ ಚರ್ಚೆ ಬಂದ ಮೈಂಡ್ ಉಪಯೋಗಿಸ್ಬೇಕು, ಮೈಂಡ್ ಅಲ್ಲೇ ಆಚೆ ಬಿಟ್ಟು ಬರಬೇಡಿ. ನಮ್ಮ ದೇಹದಲ್ಲಿ ಪಾಪ ಇದೆ ಅಂತ ಎಷ್ಟು ಜನ ಹೇಳ್ತೀರಾ? ಕೆಲ ಅನ್ಬೋದು, ನೋ, ಯುವರ್ ಬಾಡಿ ಇಸ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಮೊದಲನೇ ಕೊರಿಂಥದವರಿಗೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ನಿಮ್ಮ ದೇಹವು ದೇವರ ಆಲಯವಾಗಿದೆ. ಆಲಯಕ್ಕೆ ಗ್ರೀಕಲ್ಲಿ 2 ಪದ ಇದೆ, ಒಂದು ಹೇರೋನ್, ಇನ್ನೊಂದು ನಾವೋಸ್ ಅಂತ. ಹೇರೋನ್ ಅಂದರೆ ಇಡೀ ಹಳೆ ಒಡಂಬಡಿಕೆಯ ಇಡೀ ದೇವಾಲಯ, ಎಲ್ಲ ಹೊರಾಂಗಣಕ್ಕೆ, ಅಲ್ಲಿರತಕ್ಕಂಥ ಎಲ್ಲ ರೂಮ್ಸ್ಗಳಿಗೆ, ಅಲ್ಲಿ ನಡೆಯುವಂಥ ಎಲ್ಲ ವ್ಯವಸ್ಥೆಗಳಿಗೆ ಎಲ್ಲ ಕೂಡ ಸೇರಿಸಿ ಒಟ್ಟಾಗಿ ಬಳಸುವಂಥ ಪದ ಹೇರೋನ್ ಎಂಬುದಾಗಿ. ನಾವೋಸ್ ಅನ್ನೋ ಪದ ಏನಂದರೆ, ಈ ಒಂದು ದೇವರ ಗುಡಾರದಲ್ಲಿ 3 ಭಾಗಗಳಿರ್ತಾ ಇತ್ತು. ಒಂದು ಹೊರಾಂಗಣ, ಇನ್ನೊಂದು ಪರಿಶುದ್ಧವಾದ ಸ್ಥಳ, ಇನ್ನೊಂದು ಅತಿ ಪರಿಶುದ್ಧವಾದ ಸ್ಥಳ. ದೇವರೆಲ್ಲಿ ನಿವಾಸ ಮಾಡ್ತಾಯಿದ್ರು? ಅತಿ ಪರಿಶುದ್ಧವಾದ ಸ್ಥಳ. ಅದಕ್ಕೆ ಬಳಸಿರೋ ಪದ ಏನಂದರೆ ಏನು? ನಾವೋಸ್ ಎಂಬುದಾಗಿ. ಈಗ ಮೊದಲನೇ ಕೊರಿಂಥದವರಿಗೆ 6ನೇ ಅಧ್ಯಾಯ 19ನೇ ವಚನದಲ್ಲಿ ನಿಮ್ಮ ದೇಹವು ದೇವರಿಗೆ ಆಲಯ ಎಂಬುದಾಗ ಯಾವ ಪದ ಉಪಯೋಗಿಸಲ್ಪಟ್ಟದಲ್ಲಿ? ಹೈರೋನ ನಾವೋಸ್. ನಾವೋಸ್ ಅಂದರೆ ದೇವರು ನಿಮ್ಮಲ್ಲಿ ವಾಸವಾಗಿದ್ದ, ನಿಮ್ಮ ದೇಹ ಅತಿ ಪರಿಶುದ್ಧವಾದ ಸ್ಥಳ ಎಂಬುದಾಗಿ. ಸೊ ಹೌ ಕ್ಯಾನ್ ವಿ ಸೇ ದಟ್ ಸಿನ್ ಇಸ್ ಇನ್ ಅವರ್ ಬಾಡಿ? ಆತ್ಮದಲ್ಲಿ ಪಾಪ ಇಲ್ಲ, ದೇಹದಲ್ಲಿ ಪ್ರಾಣ ಇಲ್ಲ, ಪಾಪ ಇಲ್ಲ, ಮಿಕ್ಕಿರೋದೇನಿಲ್ಲ, ಸೋಲ್. ಸೊ ಆ್ಯಕ್ಚುಲಿ ಸಿನ್ ಒರಿಜಿನೇಟ್ಸ್ ಇನ್ ಅವರ್ ಸೋಲ್. ನಮ್ಮ ಮನಸ್ಸು, ನಮ್ಮ ಯೋಚನೆ, ನಮ್ಮ ಭಾವನೆ, ನಮ್ಮ ಚಿತ್ತ, ಅದು ದೇಹದಲ್ಲಿ ನಾವು ಮಾಡ್ತೇವೆ. ಅಲ್ಲಿ ಪ್ರಾರಂಭ ಆಗುತ್ತೆ ಯೋಚನೆಗಳಿಂದ, ಭಾವನೆಗಳಿಂದ, ಇಚ್ಛೆಗಳಿಂದ. ಅದು ಅಲ್ಲಿ ಪ್ರಾರಂಭ ಆಗಿ ನಮ್ಮ ದೇಹದಲ್ಲಿ ಅಂತ್ಯಗೊಳ್ಳುತ್ತೆ. ಸೊ ನಾವು ಪಾಪವನ್ನು ಗೆಲ್ಲಬೇಕಂದ್ರೆ ಎಲ್ಲಿ ಗೆಲ್ಲಬೇಕು ನಾವು?
ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಯೋಚನೆಗಳಲ್ಲಿ, ನಿಮಗೆ ಬರುವ ಮೊದಲನೇ ಯೋಚನೆಯಲ್ಲಿ ತಪ್ಪಾದ ಯೋಚನೆಗಳು, ತಪ್ಪಾದ ಆಸೆಗಳು, ತಪ್ಪಾದ ಬಯಕೆಗಳು, ತಪ್ಪಾದ ನಿರ್ಧಾರಗಳು ಬರ್ತಿದಂಗೆ ಅಲ್ಲಿ ನೀವು ಅರೆಸ್ಟ್ ಮಾಡಬೇಕು. ಆವಾಗ ನಿಮ್ಮ ಪಾಪದ ಮೇಲೆ ನೀವು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈಗ ನಾವೇನಾಗಿದ್ದೇವೆ ಅಂದರೆ ಹೊಸ ಸೃಷ್ಟಿಯಾಗಿದ್ದೇವೆ ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ದಿಸ್ ಅ ಪವರ್ಫುಲ್ ಟ್ರೂತ್. ನೀವು ಪಾಪಿಗಳಲ್ಲ, ನೀವು ಅನೀತಿವಂತರಲ್ಲ, ಯು ಆರ್ ಹೋಲಿ. ನೀವು ನೂತನ ಸೃಷ್ಟಿಯಾಗಿದ್ದೀರಾ. ಪ್ರತಿದಿನ ನೀವು ಎದ್ದು ಇದನ್ನು ಅರಿಕೆ ಮಾಡುವಾಗ ಇದರ ಶಕ್ತಿಯನ್ನು ನಿಮ್ಮ ಜೀವಿತದಲ್ಲಿ ಖಂಡಿತವಾಗ್ಲೂ ನೀವು ಅನುಭವಿಸ್ತೀರಾ. ಸೊ ಯಾವ ರೀತಿಯಾಗಿ ಇದನ್ನು ನಮ್ಮ ಜೀವನದಲ್ಲಿ ನಾವು ಅನ್ವಯಿಸಿಕೊಳ್ಳುವಂಥ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ನೂತನ ಸೃಷ್ಟಿಯ ಜೀವಿತವನ್ನು ನಮ್ಮ ಜೀವನದಲ್ಲಿ ಪ್ರತಿದಿನ ನೂತನ ಸೃಷ್ಟಿಯಾಗಿ ಹೇಗೆ ನಾವು ಜೀವಿಸುವಂಥದ್ದು. ಅನೇಕರ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಅವರು ಕ್ರೈಸ್ತರಾಗಿದ್ದರೂ ಕೂಡ ಯಾವುದೇ ಜಯ ಇಲ್ಲ, ಬದಲಾವಣೆ ಇಲ್ಲ, ರೂಪಾಂತರ ಇಲ್ಲ, ಅವರಿಗೂ ಲೋಕದವರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಯಾಕೆಂದರೆ ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿಲ್ಲ, ಈ ಸತ್ಯದ ಒಂದು ಅನುಭವ ಅವರಿಗಿಲ್ಲ. ಆದರೆ ಪ್ರಿಯ ಮುಂಜಾನೆ ವೇಳೆಯಲ್ಲಿ ನಾನು ಯಾಕೆ ನೀವು ತಿಳಿಸ್ತಾ ಇದ್ದೀನಿ ಅಂದರೆ, ದೇವರು ನಮ್ಮ ಜೀವನದಲ್ಲಿ ಅಮೋಘವಾದ ಕಾರ್ಯವನ್ನು ಮಾಡಿದ್ದಾನೆ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮಗೆ ಪ್ರಾಣ ಕೊಟ್ಟು ಸತ್ತಾಗ ನಮ್ಮ ಪಾಪದಿಂದ ಬಿಡಿಸಿ, ಶಾಪಗಳಿಂದ ಬಿಡಿಸಿ, ಬಂಧಗಳಿಂದ ಬಿಡಿಸಿ ಹೊಸ ಜೀವಿತನ ಬ್ರ್ಯಾಂಡ್ ನ್ಯೂ ಕ್ರಿಯೇಷನ್, ಅದು ಹೊಸ ಸೃಷ್ಟಿಯಾಗಿ ನಮ್ಮನ್ನು ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಆದಿ ಕಾಂಡದಲ್ಲಿ ದೇವರು ಲೋಕವನ್ನು ಏನು ಇಲ್ಲದೆ ಇರುವುದರಿಂದ ಯಾವ ರೀತಿಯಾಗಿ ರೂಪಿಸಿದನೋ, ಸೃಷ್ಟಿಸಿದನೋ, ಆ ರೀತಿಯಾಗಿ ದೇವರು ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡಿದಂಥ ನ್ಯೂ ಬರ್ತ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ತಂದೆ ತಾಯಿಗಳಿಂದ ಪಡೆದುಕೊಂಡಂಥ ಒಂದು ಜೀವವಲ್ಲ ಇದು. ಯೇಸು ಸ್ವಾಮಿಯು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನೊಟ್ಟಿಗೆ ಮಾತನಾಡುವಾಗ ನೀವು ತಿರುಗುಟ್ಟಬೇಕೆಂಬುದು ಯಾವ ರೀತಿ ಹೇಳಿದ್ನೋ, ನಾವು ಯೇಸು ಕ್ರಿಸ್ತನನ್ನು ಅನುಭವಿಸಿದಾಗ ವಿ ಎಕ್ಸ್ಪೀರಿಯನ್ಸ್ ನ್ಯೂ ಬರ್ತ್, ಅ ಬ್ರ್ಯಾಂಡ್ ನ್ಯೂ ಬರ್ತ್ ಅಂಡ್ ಅ ಬ್ರ್ಯಾಂಡ್ ನ್ಯೂ ಕ್ರಿಯೇಷನ್. ಆ್ಯಕ್ಚುಲಿ ಇದೆಲ್ಲ ನೀವು ಯಾವಾಗ ಅನುಭವಿಸಿರ್ತೀರ ಗೊತ್ತಾ? ನೀವು ರಕ್ಷಣೆ ಹೊಂದಿದಾಗ ಆ ಒಂದು ಫ್ಯೂ ಮೂಮೆಂಟ್ಸ್, ಆ ಫ್ಯೂ ಡೇಸಲ್ಲಿ ಇದು ನಿಮಗೆ ಅನುಭವ ಆಗಿರುತ್ತೆ. ಆಗಿದೆಯಾ? ಆಗಿಲ್ಲ ಅಂದರೆ ನಂಗೆ ಡೌಟ್ ನಿಮ್ಮ ಸಲ್ವೇಷನ್ ಬಗ್ಗೆ. ನೀವು ರಕ್ಷಣೆ ಹೊಂದಿದಾಗ ಏನು ಅನ್ನಿಸ್ತು? ನಿಮ್ಮ ಪಾಪ ಕ್ಷಮಿಸಲ್ಪಟ್ಟಂಥ ಅನುಭವ, ಎಲ್ಲ ಕೂಡ ಹಗುರವಾದಂಥ ಅನುಭವ, ಎಲ್ಲ ಕೂಡ ಹೊಸದಾಗಿರತಕ್ಕಂಥ ಅನುಭವ. ದೇವರನ್ನು ಪ್ರೀತಿಸಬೇಕು, ದೇವರ ವಾಕ್ಯವನ್ನು ಪ್ರೀತಿಸಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ದೇವರಿಗಾಗಿ ಜೀವಿಸಬೇಕು. ಮುಂಚೆ ಬರ್ತಾರೆ ಯೋಚನೆಗಳ ಮೇಲೆ ನನಗೆ ಆಸೆ ಇಲ್ಲ, ಮುಂಚೆ ಇದ್ದಂಥ ಅಭ್ಯಾಸಗಳ ಮೇಲೆ ಹೋಗೋಕೆ ನನಗೆ ಇಷ್ಟ ಇಲ್ಲ, ಮುಂಚೆ ಮಾತನಾಡಿದ ರೀತಿಯನ್ನು ಮಾತನಾಡೋಕ್ಕೆ ಇಷ್ಟ ಇಲ್ಲ. ಎವ್ರಿಥಿಂಗ್ ಇಸ್ ಚೇಂಜ್, ಓಲ್ಡ್ ಹ್ಯಾಸ್ ಗಾನ್, ನ್ಯೂ ಹ್ಯಾಸ್ ಕಮ್. ಹಲ್ಲೆಲೂಯಾ. ಆ ಒಂದು ಅನುಭವ ನಮ್ಗೆ ಆಯಿತು. ಬಟ್ ಕಾಲಕ್ರಮೇಣ ನಾವು ಪಾಪದಲ್ಲಿ ಬಿದ್ದಾಗ, ಶೋಧನೆಯಲ್ಲಿ ಬಿದ್ದಾಗ, ಹಳೆ ಚಟಗಳಿಗೆ ಮುಂದೆ ನಾವು ಹೋದಾಗ, ಪರಿಸರ ಒತ್ತಡಗಳಿಂದ ಈ ಅನುಭವವನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಬಟ್ ಇಫ್ ವಿ ಹ್ಯಾವ್ ಟು ಕಂಟಿನ್ಯೂ ಇನ್ ದಟ್ ಎಕ್ಸ್ಪೀರಿಯನ್ಸ್, ಆ ಅನುಭವದಲ್ಲಿ ಮುಂದೆ ನಡಿಬೇಕಂದ್ರೆ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಸೈತಾನನ ನಮ್ಮೊಟ್ಟಿಗೆ ಬಂದೇನು ಮಾಡ್ತಾನೆ? ನಾವು ಪಾಪ ಮಾಡಿದಾಗ, ನಾವು ಶೋಧನೆಯಲ್ಲಿ ಬಿದ್ದಾಗ ಅವ್ನು ಮತ್ತೆ ಬಂದು ಹೇಳ್ತಾನೆ, ಇಟ್ಸ್ ಆಲ್ ಓವರ್, ನೀನು ಪಾಪದಲ್ಲಿ ಬಿದ್ದುಬಿಟ್ಟಿದೀಯಾ. ಒಂದು ಅಪರಾಧನೆಯ ಮನೋಭಾವ, ಪಾಪದ ಮನೋಭಾವ ನಿಮ್ಮ ಮನಸ್ಸಿನ ಮೇಲೆ ಹಾಕಿ ಯು ಆರ್ ಇನ್ಸೈಡ್, ಯು ಆರ್ ಲಿವಿಂಗ್ ಎ ಡಿಫೀಟೆಡ್ ಲೈಫ್. ಒಳಗೆ ಸೋತು ಹೋದ ಜೀವಿತವನ್ನು ಜೀವಿಸ್ತಾ ಇದ್ದೀರಾ. ಕ್ರೈಸ್ತರಾಗಿರ್ಬೋದು, ಸಭೆಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ದೇವ್ರ ವಾಕ್ಯ ಓದ್ಬೋದು. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ದೆ ಹೋದರೆ ಇನ್ಸೈಡ್ ಯು ಆರ್ ಡಿಫೀಟೆಡ್, ನೀವು ಸೋತೋಗಿದ್ದೀರಾ. ಬಟ್ ಯಾವಾಗ ಈ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ತಿರೋ, ಎವ್ರಿಥಿಂಗ್ ಚೇಂಜಸ್. ಕೊಲೊಸ್ಸೆದ ಬರೆದ ಪತ್ರಿಕೆ 3ನೇ ಅಧ್ಯಾಯ 1-6 ಓದೋಣ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧ ಭಾವಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ. ಏನಾಗಿದ್ದೀರಾ ನೀವು? ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕುಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವವನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಓಕೆ, ಇಲ್ಲೇನು ನೋಡ್ತಾ ಇದ್ದೀವಿ 5ನೇ ವಚನದಲ್ಲಿ? ಆದ್ದರಿಂದ ನಿಮ್ಮಲ್ಲಿ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಪುಟ್ ಟು ಡೆತ್ ಯುವರ್ ಓಲ್ಡ್ ನೇಚರ್. ಏನಿದೆ ಅರ್ಥ?
ಅಲ್ಲಿ ನಾವು ಓದಿದ್ವಿ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂಬುದಾಗಿ ಹೊಸ ಸೃಷ್ಟಿ. ಇಲ್ಲೇ ನಾವು ಓದ್ತಾ ಇದ್ದೇವೆ ಪುಟ್ ಟು ಡೆತ್, ಬದುಕಿದ್ರೆ ತಾನೇ ನಾವು ಸಾಯಿಸೋಕ್ಕೆ. ಹಳೆ ಜೀವ ಸತ್ತೋಗಿದೆಯಲ್ಲ, ಎಂದ್ರ ಬಗ್ಗೆ ಮಾತಾಡ್ತಾ ಇದೆ ಇದು? ದಿಸ್ ಇಸ್ ಟಾಕಿಂಗ್ ಅಬೌಟ್ ಹಳೆ ಜೀವಿತದ ಪ್ರಾಕ್ಟಿಸಸ್, ಥಾಟ್ಸ್, ಡಿಸೈರ್ಸ್, ಬಟ್ ಯು ಆರ್ ಅ ನ್ಯೂ ಕ್ರಿಯೇಷನ್. ಇನ್ನೊಂದು ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದರೆ, ಇಲ್ಲಿ ದೇವ್ರ ವಾಕ್ಯ ಏನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು ಈ ವಿಷಯ. ದಿಸ್ ವೆರಿ ಪವರ್ಫುಲ್. ಪುಟ್ ಟು ಡೆತ್, ನಿಮ್ಮ ಹಳೆಯ ಸ್ವಭಾವವನ್ನು ಸಾಯಿಸಿರಿ ಅಂತ ಇದೆ. ಓಕೆ, ಹಳೆ ಮನುಷ್ಯನಲ್ಲ, ಯು ಆರ್ ಗಾನ್. ಹಳೆ ಮನುಷ್ಯ ಸತ್ತೋಗಿದ್ದಾನೆ, ನಮಗಿರೋದು ಹೊಸ ಮನುಷ್ಯ. ಅರ್ಥ ಆಗ್ತಾ ಎಲ್ಲರಿಗೂ? ಬಟ್ ಇದನ್ನು ಹೇಳೋಕ್ಕಿಂತ ಮುಂಚೆ ಮೊದಲನೇ ವಾಕ್ಯದಲ್ಲಿ ಏನಿದೆ? ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದರಿಂದ ದೇವರು ನಿಮ್ಮ ಆಲ್ರೆಡಿ ನಿಮ್ಮನ್ನು ಏನು ಮಾಡಿದ್ದಾನೆ? ಕ್ರಿಸ್ತನಲ್ಲಿ ನಿಮ್ಮನ್ನು ಎಬ್ಬಿಸಿದ್ದಾನೆ. ಆದ ಕಾರಣ, ಆದದರಿಂದ ಅಂತ ಬರೆದಲ್ಪಟ್ಟಿದೆ. ಆದದರಿಂದ ನಿಮ್ಮಲ್ಲಿರೋ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ದೇವರು ಆಲ್ರೆಡಿ ಏನೋ ಮಾಡಿದ್ದಾರೆ, ಆದದರಿಂದ ನೀವು ಇದನ್ನು ಮಾಡಿ. ಫಸ್ಟ್ ಯಾರು ಮಾಡಿದ್ದಾರೆ? ದೇವರು ಹಳೆಯ ಮನುಷ್ಯನ ತೆಗೆದುಹಾಕಿದ್ದಾರೆ, ನಮಗೆ ನೂತನ ಸೃಷ್ಟಿಯಾಗಿ ಮಾಡಿದ್ದಾರೆ, ಹೊಸ ಸ್ವಭಾವನ ಕೊಟ್ಟಿದ್ದಾರೆ, ಹೊಸ ಆತ್ಮನ ಕೊಟ್ಟಿದ್ದಾರೆ. ಆದದರಿಂದ ಓಕೆ, ಫಸ್ಟ್ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ದೇವರು ನಮ್ಮನ್ನು ಏನು ಮಾಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರು ಮಾಡಿರುವ ಕಾರಣಕ್ಕೋಸ್ಕರ ಈಗೇನು ಮಾಡಬೇಕು? ಇನ್ ರೆಸ್ಪಾನ್ಸ್ ಅದನ್ನು ಅರ್ಥ ಮಾಡಿಕೊಂಡು ಹೀಗೆ ನೀವು ಜೀವಿಸಿರಿ ಎಂಬುದಾಗಿ. ಇದಕ್ಕೆ ಉದಾಹರಣೆ ಕೊಡಬೇಕಂದ್ರೆ, ಒಂದು ರಾಣಿ ಬಗ್ಗೆ ಯೋಚನೆ ಮಾಡೋಣ. ಎಲ್ಲರಿಗೂ ಕೂಡ ಪರಿಚರ್ಯ ರಾಣಿ ಅಂದರೆ ಕ್ವೀನ್ ಎಲಿಜಬೆತ್ ಅಂದ್ಕೊಳ್ತಾನೆ. ಓಕೆ, ಎಲ್ಲರೂ ಕ್ವೀನ್ ಎಲಿಜಬೆತ್ ಕೇಳಿದ್ದೀರಾ? ಪಾಪ ಇತ್ತೀಚೆಗೆ ಸತ್ತೋದ್ರು ಅವರು 2022ನೇ ವರ್ಷದಲ್ಲಿ. ಅವ್ರಿಗೆ ಸತ್ತಾಗ ಎಷ್ಟು ವರ್ಷ ವಯಸ್ಸು? ಅವರಿಗೆ 96 ವರ್ಷ ವಯಸ್ಸಿತ್ತು. ಅವ್ರ ಬಗ್ಗೆ ಯೋಚನೆ ಮಾಡೋಣ. ಹುಟ್ಟಬೇಕೆಂದ್ರೆ ಅವರು ಒಂದು ಅರಸಳಾಗಿ ರಾಣಿಯಾಗಿ ಹುಟ್ಟಲಿಲ್ಲ, ನಾರ್ಮಲ್ ಮಗುವಾಗೆ ಹುಟ್ಟಿದ್ಲು. ಕರೆಕ್ಟ್? ಮಗು ಹುಟ್ಟಿದಾಗ ಅವ್ರ ರಾಣಿ ಕೂಡ ಎಲ್ಲ ಮಕ್ಕಳ ರೀತಿಯಲ್ಲಿ ಆಟ ಆಡಿಕೊಂಡು, ಎಲ್ಲ ತುಂಟುತನ ಮಾಡಿಕೊಂಡು, ಗಲೀಜು ಮಾಡಿಕೊಂಡು ಆ ರೀತಿಯೇ ಬೆಳೆದಿರ್ಬೋದಾ? ಅಥವಾ ಹುಟ್ಟಿದಂಗೆ ನನಗೆ ರಾಣಿ, ನನಗೆ ರಾಣಿ ಎಂಬುದಾಗಿ ಆ ರೀತಿ ಜೀವಿಸಲ್ಲ. ಆ ರೀತಿ ಸ್ವಲ್ಪ ನಾರ್ಮಲ್ ಆಗಿದ್ದರೆ ಎಲ್ಲ ಆಟ ಆಡಿಕೊಂಡು ಏನೋ ಮಾಡಿಕೊಂಡು ಸಾಧಾರಣ ಮಕ್ಕಳ ಥರ ಬೆಳೆದಿರ್ತಾಳೆ. ಓಕೆ, ಬಟ್ ಒಂದು ದಿನ ಯಾರೋ ಸ್ವಲ್ಪ ಜ್ಞಾನ ಬಂದಮೇಲೆ, ತಿಳುವಳಿಕೆ ಬಂದಮೇಲೆ, ಯಾರೊಬ್ಬರು ಈ ರಾಣಿ ಹತ್ರ ಕೂತ್ಕೊಂಡು, ನೋಡಮ್ಮ, ನೀನು ಸಾಧಾರಣವಾದ ಹುಡುಗಿ ಅಲ್ಲ, ನೀನೇನಾಗಿದೆಯೋ ನೀನು ಯುವ ರಾಣಿ. ಒಂದು ದಿನ ಈ ದೊಡ್ಡ ಬ್ರಿಟನ್ ಸಾಮ್ರಾಜ್ಯದ ರಾಣಿ ನೀನು ಆಗಕ್ಕೆ ಹೋಗ್ತಾ ಇದ್ದೀಯಾ, ಆದ್ದರಿಂದ ಆ ರೀತಿಯಾಗಿ ನೀನು ಬಿಹೇವ್ ಮಾಡಬೇಕು ಅಂತ ಯಾರೊಬ್ಬರು ಹೇಳಿದ್ರು ಆಕೆಗೆ. ಹೇಳಿರ್ತಾರ? ಎಸ್ ಸರ್ ನೋ? ಸೊ ಹೇಳಿದ ಆಗ ಆಕೆ ಏನು ಮಾಡಿದ್ರು? ತನ್ನ ಆಟ ಆಡುವ ರೀತಿ, ಮಾತನಾಡುವ ರೀತಿ, ಊಟ ಮಾಡುವ ರೀತಿ, ನಡೆಯುವ ರೀತಿ ಎಲ್ಲವನ್ನು ಕೂಡ ಬದಲಾಯಿಸ್ಕೊಳ್ತಾ ಇದ್ದಾಳೆ. ಓಕೆ, ಸೊ ಯಾವಾಗ ಈಕೆ ರಾಣಿ ಆದ್ಲು? ಹುಟ್ಟದಾಗೆ ರಾಣಿ ಆದ್ಲ ಅಥವಾ ಆಕೆ ಚೇಂಜ್ ಆದಾಗ ರಾಣಿ ಆದ್ಲ? ನೋ, ಅವ್ರು ಹುಟ್ಟದಾಗೆ ಅದು ರಾಣಿಯ ಮಗಳು, ಅದನ್ನ ರಾಣಿ ಆಗಿದ್ಲು. ಯಾವಾಗ ಆಕೆ ರಾಣಿ ಅಂತ ಅರ್ಥ ಮಾಡ್ಕೊಂಡ್ಲು, ಆವಾಗ ರಾಣಿ ಥರ ಜೀವಿಸ್ತಾ ಇದ್ದಾಳೆ. ಒಂದು ವೇಳೆ ಆಕೆ ರಾಣಿ ಥರ ಜೀವಿಸ್ಲಿಲ್ಲ ಅಂದರೆ ಆಕೆ ರಾಣಿ ಆಗ್ತಾ ಇರಲಿಲ್ವಾ? ಅಫ್ಕೋರ್ಸ್, ಶಿ ಇಸ್ ಕ್ವೀನ್. ಬಟ್ ಯಾವಾಗ ಆಕೆ ರಾಣಿ ಆದ್ಲು? ಹುಟ್ಟದಾಗಿಂದಲೇ. ಅದೇ ರೀತಿಯಾಗಿ ನಾವು ನಮ್ಮ ನೂತನ ಸೃಷ್ಟಿಯ ಹುಟ್ಟುತನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿ ಆರ್ ಎ ನ್ಯೂ ಕ್ರಿಯೇಷನ್ ಇನ್ ಕ್ರೈಸ್ಟ್ ಜೀಸಸ್. ಆಮೆನ್, ಹಲ್ಲೆಲೂಯಾ. ಆದ್ದರಿಂದ ಆ ಒಂದು ನೇಚರ್ಗೆ ತಕ್ಕ ಹಾಗೆ ನಾವು ಜೀವಿಸ್ಬೇಕು. ಒಂದು ವೇಳೆ ನಾನು ಇನ್ನೂ ಪಾಪಿ, ನಾನು ಈ ಒಂದು ಪಾಪದ ಬಂಧನಲ್ಲಿದ್ದೇನೆ ಎಂಬುದಾಗಿ ನೀವು ಮನಸ್ಸಲ್ಲಿ ಹಂಗೆ ಯೋಚನೆ ಮಾಡ್ಕೊಳ್ತಾ ಇದ್ದರೆ ನೀವು ನೂತನ ಸೃಷ್ಟಿಯಾಗಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ಎರಡನೇದು, ನಮ್ಮ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವ್ರ ವಾಕ್ಯ ಹೇಳುತ್ತೆ 9ನೇ ವಾಕ್ಯದಲ್ಲಿ 9:10, ಡು ನಾಟ್ ಲೈ ಟು ಈಚ್ ಅದರ್ ಸಿನ್ಸ್ ಯು ಆರ್ ಟೇಕನ್ ಆಫ್ ಯುವರ್ ಓಲ್ಡ್ ಸೆಲ್ಫ್ ವಿತ್ ಇಟ್ಸ್ ಪ್ರಾಕ್ಟಿಸಸ್. ದೇವ್ರ ವಾಕ್ಯ ಏನು ಹೇಳುತ್ತೆ? ನಿಮ್ಮ ಹಳೆಯ ಮನುಷ್ಯನನ್ನು ತೆಗೀರಿ ಅಂತ ಹೇಳ್ತಾ ಇದ್ದ, ಸಾಯಿಸ್ರಿ ಅಂತ ಹೇಳ್ತಾ ಇದೆಯಾ? ಏನು ಹೇಳ್ತಾ ಇದೆ? ಓದಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ನೀವು ನೂತನ ಸ್ವಭಾವವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಆಗಲೇ ಏನು ಮಾಡಿದ್ದೀರಾ? ದ್ಯಾಟ್ಸ್ ದ ಪಾಯಿಂಟ್. ನೀವು ಅರ್ಥ ಮಾಡ್ಕೊಳ್ಬೇಕು. ಧರಿಸ್ಕೊಂಡಿದ್ದೀರಲ್ಲ.
ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡ್ತಾ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರತಿ ಅನ್ಕೊಳ್ತೇವೆ ನಾವು ಪಾಪವನ್ನು ಸಾಯಿಸಬೇಕು, ನೂತನ ಸೃಷ್ಟಿ ಆಗಬೇಕು, ನೂತನ ಸ್ವಭಾವವನ್ನು ಧರಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತೇವೆ. ನೋ, ಇಟ್ಸ್ ಆಲ್ರೆಡಿ ಡನ್. ಈಗಾಗಲೇ ಈ ಕಾರ್ಯವು ನಡೆದಿದೆ. ನೂತನ ಸ್ವಭಾವವನ್ನು ಧರಿಸ್ಕೊಂಡಿದ್ದೀರಲ್ಲವೇ? ಯಜನ್ ಧರಿಸ್ಕೊಂಡಿದ್ದೀರಿ ನೂತನ ಸ್ವಭಾವ. ಇಲ್ಲಿ ಯಾವಾಗ ಧರಿಸ್ಕೊಂಡ್ರಿ? ಇದು ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನಾಗಿ ಸ್ವೀಕರಿಸ್ಕೊಂಡಾಗ ನೀವು ನೂತನ ಸ್ವಭಾವವನ್ನು ಧರಿಸ್ಕೊಂಡ್ರಿ. ಅದನ್ನು ಗಲೀಜು ಮಾಡ್ಕೋಬೇಡಿ, ಅದು ನಿಮ್ಮ ಕಾರ್ಯ. ಪ್ರತಿದಿನ ಬಟ್ಟೆ ಹಾಕ್ಕೊಳ್ತೀರ, ಅದು ಬೇರೆ ವಿಷಯ. ನೂತನ ಸ್ವಭಾವವನ್ನು ಧರಿಸ್ಕೊಂಡಿದ್ದೀವಿ. ಯೇಸು ಕ್ರಿಸ್ತನ ನೂತನ ಸ್ವಭಾವವನ್ನು, ನೂತನ ವಸ್ತ್ರವನ್ನು, ಸ್ತುತಿಯ ವಸ್ತ್ರವನ್ನು, ನೀತಿಯ ವಸ್ತ್ರವನ್ನು ಆತ ನಮಗೆ ಧರಿಸಿದ್ದಾನೆ. ಹಲ್ಲೆಲೂಯಾ. ಈಗ ನೂತನ ವಸ್ತ್ರವನ್ನು ಧರಿಸ್ಕೊಂಡವರ ನಾವು ಗಲೀಜು ಮಾಡ್ಕೊಳ್ಬೇಡಿ, ಕಾಪಾಡ್ಕೊಳ್ಳಿ. ಈಗ ಆ ಧರಿಸ್ಕೊಂಡವ್ರ ಹಾಗೆ ನಡೆಯಿರಿ. ಈ ಹಳೆಯ ಸ್ವಭಾವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ನೀವೇನು ಮಾಡಬೇಕು? ಹಳೆಯ ಸ್ವಭಾವದ ಯೋಚನೆ ಬರ್ತವೆ, ಕೋಪ ಬರುತ್ತೆ, ದುರಾಶೆ ಬರುತ್ತೆ, ಹಗೆತನ ಬರುತ್ತೆ, ಹಳೆಯ ಸ್ವಭಾವ ಎಲ್ಲ ಬರ್ತವೆ. ಬಟ್ ದಟ್ ಈಸ್ ನಾಟ್ ಯು. ಯುವರ್ ಫೀಲಿಂಗ್ಸ್ ಆರ್ ನಾಟ್ ಯು. ಯು ಹ್ಯಾವ್ ಟು ಓವರ್ಕಮ್ ಯುವರ್ ಫೀಲಿಂಗ್ಸ್. ನಿಮ್ಮ ಭಾವನೆಗಳನ್ನು ನೀವು ಗೆಲ್ಲಬೇಕು. ನಿಮ್ಮ ಮನಸ್ಸಿಗೆ ತುಂಬ ಕೆಲಸ ಕೊಡ್ತಾ ಇದ್ದೀನಿ ಇವತ್ತು, ಬಟ್ ಯೋಚನೆ ಮಾಡಿ. ಕೆಲವೊಮ್ಮೆ ಯೋಚನೆ ಮಾಡೋದು ಇಂಪಾರ್ಟೆಂಟ್. ಓಕೆ, ನಿಮ್ಮ ಫೀಲಿಂಗ್ಸ್ನ ನೀವು ಓವರ್ಕಮ್ ಆಗಬೇಕು. ಆವಾಗ ಕೋಪ ಬರ್ಬೋದು, ಬಟ್ ಯು ಆರ್ ನಾಟ್ ಕೋಪ ಅಲ್ಲ. ನನ್ನ ಮಗ ಕೇಳ್ತಾನೆ ಆವಾಗ, ಡ್ಯಾಡ ಆಮ್ ಐ ಗುಡ್ ಬಾಯ್ ಅಂತ ಕೇಳ್ತಾನೆ. ನನ್ನ ಮಗ ಹೆಂಗೆ ಕೇಳ್ತಾನೆ, ನನ್ನ ಅಪ್ಪನ ಒಳ್ಳೆ ಹುಡುಗನ ಅಂತ ಕೇಳ್ತಾರೆ. ನನ್ನ ರಿಪ್ಲೈ ಏನಾಗಿರುತ್ತೆ ಗೊತ್ತಾ? ನೀನು ಒಳ್ಳೆ ಹುಡುಗನೇ, ಆಮ್ ಐ ಗುಡ್ ಬಾಯ್ ಆರ್ ಬ್ಯಾಡ್ ಬಾಯ್ ಅಂತ ಕೇಳ್ತಾನೆ. ನಾನು ಗುಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಕೇಳ್ತಾನೆ. ನನ್ನ ಆನ್ಸರ್ ಹೆಂಗೆ ಗೊತ್ತಾ? ನೀನು ಗುಡ್ ಬಾಯ್, ಬಟ್ ಆವಾಗ ಬ್ಯಾಡ್ ಬಿಹೇವಿಯರ್ ಮಾಡ್ತೀಯ ನೀನು ಅಂತ. ದಟ್ ಈಸ್ ಹೂ ವಿ ಆರ್. ವಿ ಆರ್ ಗುಡ್ ಬಾಯ್ಸ್, ಗುಡ್ ಗರ್ಲ್ಸ್. ದೇವರು ನಮ್ಮನ್ನು ಒಳ್ಳೆಯರಾಗಿ ಮಾಡಿದ್ದಾರೆ. ಬಟ್ ಆವಾಗ ಏನು ಮಾಡ್ತೇವೆ ನಾವು? ಬಟ್ ಬಿಕಾಸ್ ವಿ ಡೂ ಬ್ಯಾಡ್, ವಿ ಡೋಂಟ್ ಬಿಕಮ್ ಬ್ಯಾಡ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ತಪ್ಪಾದ ಕಾರ್ಯಗಳನ್ನು ಮಾಡೋದ್ರಿಂದ ನಾವು ತಪ್ಪು ವ್ಯಕ್ತಿಗಳು ಆಗೋದಿಲ್ಲ. ಈಗಲೂ ನಮ್ಮಲ್ಲಿ ಅನೇಕ ತಪ್ಪು ಕಾರ್ಯಗಳಿರ್ಬೋದು, ಪಾಪಗಳಿರ್ಬೋದು, ಕೋಪಗಳಿರ್ಬೋದು, ಬಟ್ ವಿ ಆರ್ ನಾಟ್ ದಟ್. ಓಕೆ, ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಫಸ್ಟ್ ಡ್ರೈವಿಂಗ್ ಹೋಗ್ತಾರೆ ಅಂದ್ಕೊಳ್ಳಿ, ಕಾರಲ್ಲಿ ಡ್ರೈವಿಂಗ್ ಹೋಗ್ತಾ ಇದ್ದೀರಾ, ಕಾಡಲ್ಲಿ ಹೋಗ್ತಾ ಇದ್ದೀರಾ. ಕಾಡಲ್ಲಿ ಬರಬೇಕಂದ್ರೆ ವಿಲ್ ಸಿ ಬ್ಯೂಟಿಫುಲ್ ಸೀನರೀಸ್, ಒಳ್ಳೆ ಪ್ರಾಣಿಗಳನ್ನೆಲ್ಲ ನೋಡ್ತೀರಿ. ಅಲ್ಲಿ ಒಂದು ಒಳ್ಳೆ ಫೀಲಿಂಗ್ಸ್ ಕೊಡ್ತೀವಿ, ವಾವ್ ಅನ್ನೋ ಫೀಲಿಂಗ್ ಬರುತ್ತೆ. ಪಕ್ಕದ ಹೆಂಡ್ತಿನ ಮಕ್ಕಳು ನೋಡು ಅಂತ ಹೇಳ್ತೇವೆ, ಹೌದಾ? ಅದು ಇಟ್ ಗಿವ್ಸ್ ಅ ಗುಡ್ ಫೀಲಿಂಗ್, ರೈಟ್? ಬಟ್ ಅದಾದಮೇಲೆ ಒಂದು ಗಲೀಜು, ಕಸ, ಏನೇನೋ ಕಪ್ಪಗಿರೋ ಒಂದು ಗಲೀಜಾದ ಪ್ರದೇಶಗಳನ್ನ ನೋಡ್ತೀವಿ. ಅದು ನೋಡಿದಾಗ ಯಾವ ರೀತಿ ಫೀಲಿಂಗ್ ಬರುತ್ತೆ ನಿಮ್ಮಲ್ಲಿ? ನೋಡೋಕ್ಕೆ ಇಷ್ಟ ಆಗಲೂ ಹೇಳ್ತೇವೆ ನಾವು, ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತೀವಿ ನಾವು. ನಿಮ್ಮೊಂಥರ ಬ್ಯಾಡ್ ಫೀಲಿಂಗ್ ಬರುತ್ತೆ, ಏನಿದು ಅಂತ. ಕೆಲವು ನಾರ್ಮಲ್ ಫೀಲಿಂಗ್ ಇರ್ಬೋದು, ಬಟ್ ಫೀಲಿಂಗ್ಸ್ ಬರ್ತವೆ, ಫೀಲಿಂಗ್ಸ್ ಹೋಗ್ತವೆ. ಫೀಲಿಂಗ್ಸ್ ಆರ್ ನಾಟ್ ಯು. ಯು ಆರ್ ವಾಟ್ ಗಾಡ್ ಹಸ್ ಡನ್ ಇನ್ ಯುವರ್ ಲೈಫ್. ಹಲ್ಲೆಲೂಯಾ. ಕೆಲವೊಮ್ಮೆ ಪಾಪದ ಫೀಲಿಂಗ್ಸ್ ಬರ್ಬೋದು, ಕೋಪದ ಫೀಲಿಂಗ್ಸ್ ಬರ್ಬೋದು, ಎಲ್ಲ ಫೀಲಿಂಗ್ಸ್ ಬರ್ತವೆ. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ದೆ ಹೋದರೆ ಸೈತಾನನು ನಿಮ್ಮನ್ನು ತನ್ನ ಹಿಡಿತಲ್ಲಿ ಇಟ್ಕೊಂಡು ಯಾವಾಗಲೂ ಕೂಡ ಪಾಪಿಗಳು, ಪ್ರಯೋಜನಕ್ಕೆ ಬಾರದವರು, ನಿಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ, ದೇವರ ಕೋಪ ನಿಮ್ಮ ಮೇಲಿದೆ, ದೇವರು ನಿಮಗೆ ನ್ಯಾಯ ತೀರ್ಪು ತೀರಿಸ್ತಾನೆ, ನೀವು ಅದನ್ನು ಗೆಲ್ಲೋಕ್ಕೆ ಆಗೋದಿಲ್ಲ ಅನ್ನೋ ಬಂಧನಗಳಲ್ಲಿ ನಿಮ್ಮಲ್ಲಿ ಇಡ್ತಾನೆ. ಬಟ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಹಳೆಯದೆಲ್ಲ ಹೋಗ್ತಾ ಇದೆಯಾ? ಹೋಗುತ್ತಾ? ಹೋಯ್ತು. The old has gone and the new has come.